ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಕಥಾವಚನ ಮಾಡ್ತಾ ಇದ್ದೀವಿ. ಚಂಪಾ ಮೋಹನ್ ಲಾಲ್ನ ಭೇಟಿಯಾಗಕ್ಕೆ ಬಂದಿದ್ದು ಡೆಲ್ಲಿಗೆ. ಆಮೇಲೆ ಮನೋಹರಿ 1,00,000 ರೂಪಾಯಿ ಕೊಡಿಸಿಕೊಡುವ ಹಾಗೆ ಹೇಳಿ ಆ ಸಂಬಂಧವನ್ನು ಕಡಿದುಕೊಳ್ಳಿಕ್ಕೆ ವಕೀಲರನ್ನ ಭೇಟಿಯಾಗಿಸಿದ್ದು ಈ ಭಾಗವನ್ನು ನೋಡಿದ್ವಿ. ಮುಂದಿನ ಭಾಗ. ಎತ್ತರಕ್ಕೆ ಕಟ್ಟಿರುವ ಹಾಯಿಯು ಅಂತರಿಕ್ಷಗಳಿಗೆ ಸಂಬಂಧ ಸೂಚಿಸುತ್ತದೆ. ಒಂಟಿ ದೋಣಿಯು ಯಾವಾಗಲೂ ಸ್ವಾತಂತ್ರ್ಯದ ಕಲ್ಪನೆ ಹುಟ್ಟಿಸುತ್ತೆ. 1,00,000 ರೂಪಾಯಿಯಲ್ಲಿ ರಾಮುವಾಲಿಯ ವಕೀಲರು ಸ್ವಾತಂತ್ರ್ಯ ಕೊಡಿಸಿಬಿಟ್ಟರು. ಮತ್ತೆ ಅವಳು ಏನು ಕೇಳದಂತೆ ಎಂಬ ನೆನಪಾದಾಗ ಅವಳಿಂದಲೇನೋ ಬಿಡುಗಡೆಯಾಯಿತು. ಹಾಗೆಯೇ ರಾಮಕುಮಾರಿಗೂ ಒಂದಿಷ್ಟು ಠೇವಣಿ ಮಾಡಿಸುವ ಹಣ ಯಾಕೆ ಕೊಡಲಿಲ್ಲ? ಪ್ರತಿ ತಿಂಗಳು ಇಷ್ಟು ಅಂತ ಯಾಕೆ ಕಳಿಸಲಿಲ್ಲ? ರಾಜಾರಾಮನಿಗೆ ಕಳಿಸಿದ್ದರೆ ಅವನು ಮೊದಲಿನಂತೆ ತಲುಪಿಸುತ್ತಿದ್ದ. ಅವಳ ನೆನಪೇ ಬರಲಿಲ್ಲವೇ ಎಂದು ಜ್ಞಾಪಿಸಿಕೊಂಡಾಗ ನೆನಪು ಬಂತು ಎಂದು ಜ್ಞಾಪಕವಾಯಿತು. ಸ್ವತಂತ್ರವಾಗುವ ಬಯಕೆ. ಚಂಪಾಳಿಂದ ಆದಂತೆ ರಾಮಕುಮಾರಿಯಿಂದಲೂ ಕ್ರಮವಾಗಿ ಹಣ ಕಳಿಸುತ್ತಿದ್ದರೆ ಸ್ವಾತಂತ್ರ್ಯವೇನು ಬಂತು ಎಂಬ ಭಾವನೆ. ಸಮರ್ಥನೆ. ಮಕ್ಕಳಿಗೆ ಕರ್ತವ್ಯ. ಹಣ ಕೊಟ್ಟು ಚಂಪಾಳ ಮಕ್ಕಳ ಕರ್ತವ್ಯ ಮುಗಿಸಿಕೊಂಡಿದ್ದೆ. ರಾಮಕುಮಾರಿಯ ಮಕ್ಕಳು ಮನಸ್ಸಿನಿಂದ ಮಬ್ಬಾಗಿದ್ದರು. ನೋಡಿ, 6 ವರ್ಷವಾಗಿತ್ತಲ್ಲ. ಮಕ್ಕಳಿಲ್ಲದ ಮನೋಹರಿ ಎಷ್ಟು ಸ್ವತಂತ್ರವಾಗಿದ್ದಾಳೆ. ನಾನು ಅವಳಂತೆ ಮುಕ್ತನಾಗಿರಬೇಕು. ಮಕ್ಕಳು ಮರಿಗಳೆಂಬ ಭಾರ ಕಲಾವಿದನನ್ನು ಮುಳುಗಿಸುತ್ತೆ. ಆಕಾಶದಲ್ಲಿ ಹಾರಗೊಡೋಲ್ಲ ಎಂಬ ಭಾವನೆಯಲ್ಲಿ ರಾಮಕುಮಾರಿಯ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಇನ್ನಷ್ಟು ಮಸುಕಾಗಿ ಹೋದರು ಎಂಬ ಜ್ಞಾಪಕ ಬಂತು. 1,00,000ವನ್ನು ಬಕುಲೆಗೆ ಕೊಡಿ, ರಾಮಕುಮಾರಿಗೆ ಬೇಡಿ ಅಂತ ಹೇಳಬೇಕಾಗಿತ್ತು. ಪಶ್ಚಾದ್ವಿವೇಕ ಕಾಣಿಸಿತು. ಹೇಗೆ ಗೊತ್ತಾಗಬೇಕಾಗಿತ್ತು ಅವಳು ಹೀಗೆ ಧಿಕ್ಕರಿಸ್ತಾಳೆ ಅಂತ? ರಾಜಾರಾಮನಿಗೂ ಈ ಸೂಕ್ಷ್ಮ ಹೊಳೆದಿರಲಿಕ್ಕಿಲ್ಲ. ಆಲೋಚನೆಗೆ ತೊಡಗಿದಾಗ ಆ ಹಾಯಿಯಲ್ಲಿ ಒಬ್ಬನಿದ್ದಾನೋ ಇಬ್ಬರಿದ್ದಾರೋ ಎಂಬ ಕುತೂಹಲ ಹುಟ್ಟಿತ್ತು. ಬರೀ ಕಣ್ಣಿಗೆ ಕಾಣೋಲ್ಲ, ಬೈನಾಕ್ಯುಲರ್ ಮೂಲಕ ನೋಡಬೇಕು. ಅಮೆರಿಕಾದಲ್ಲಿ ಚಿಕ್ಕ ಚಿಕ್ಕ ಹುಡುಗರು ಇಟ್ಕೊಂಡಿರ್ತಾರೆ. ಪಾರ್ಕಿಗೆ, ಬೆಟ್ಟಗುಡ್ಡಗಳಿಗೆ, ಪಿಕ್ನಿಕ್ಕಿಗೆ ಹೋದಾಗ ದೂರದ ಹಕ್ಕಿಗಳನ್ನು, ಶಿಖರಗಳನ್ನು, ಎತ್ತರದ ಗಿಡಮರಗಳ ತುದಿಗೊಂಬೆಗಳನ್ನು ಅದರ ಮೂಲಕ ನೋಡ್ತಾರೆ. ನಾನು ಒಂದನ್ನು ಕೊಂಡು ತರಬೇಕಾಗಿತ್ತು. ಹಾಯಿಯ ಒಳಗಿರೋರು ಎಷ್ಟು ಜನ? ಇಬ್ಬರಾದರೆ ಒಂದು ಗಂಡು ಒಂದು ಹೆಣ್ಣು ಜೋಡಿಯೇ, ಇಬ್ಬರು ಗಂಡಸರು ಅನ್ನೋದು ಕಾಣ್ತಿತ್ತು. ಗಂಡಿಗೆ ಅನುರೂಪಳಾದ ಹೆಣ್ಣು, ಹೆಣ್ಣಿಗೆ ಅನುರೂಪಳಾದ ಗಂಡು ಜೊತೆಗೂಡೋದು ಭಾಗ್ಯದ ಆಕಸ್ಮಿಕ. ನನಗೆ ಮನೋಹರಿ ದೊರೆತಂತೆ, ಅವಳಿಗೆ ನಾನು ದೊರೆತಂತೆ ಅಂತ ಅವಳು ಹೇಳಿದಳು. ಜೊತೆಗೆ ಸೇರಿದರೆ ಅದೆಂಥ ಕವಿತೆ! ಸ್ವರಗಳ ಮಿಂಚು, ಲಯದ ಸಂಚು, ಕನವರಿಕೆಯಲ್ಲಿ ನಾನು ಗುನುಗುತ್ತೀನಂತೆ. ಅದನ್ನು ಮೊದಲು ಹೇಳಿದವಳು ಅವಳು. ಅವಳು ಕಾಲಿನ ಮೂಲಕ ಕನವರಿಸ್ಕೋತಾಳೆ. ಪಾದಗಳು ತಾಳಬದ್ಧವಾಗಿ ಕಂಪಿಸುತ್ತವೆ, ಚಲಿಸುತ್ತವೆ, ಘಟಿಸುತ್ತವೆ. ಪಕ್ಕದಲ್ಲಿ ಮಲಗಿದ್ದ ನನಗೆ ಅದರ ಅನುಭವವಾಗಿದೆ. ನಾನು ಗಮನಿಸಿದ್ದೀನಿ. ಅವಳ ಕನವರಿಕೆಯ ಪಾದಚಲನೆ ಕೂಡ ತಾಳ ತಪ್ಪೋಲ್ಲ. ಜನ್ಮಜಾತ ಲಯಕಾರ್ತಿ. ಒಂದು ದಿನ ಹೇಳಿದಳು, ಮೋಹನ್, ನಿನ್ನ ಭಾಗ್ಯಶ್ರೀಯನ್ನು ರಂಗದ ಮೇಲೆ ನರ್ತಿಸುವ ಆಶೆಯಾಗಿದೆ. ಹೊಸ ನೃತ್ಯ ರೂಪಕವನ್ನು ಸೃಷ್ಟಿಸುವ ಆಶೆ. ಗುರೂಜಿ ಸಹಾಯ ಕೇಳ್ತೀನಿ, ನೀನು ಮನಸ್ಸು ತುಂಬಿ ಹಾಡು, ನಾನು ಅದರ ಸೂಕ್ಷ್ಮಗಳನ್ನೆಲ್ಲ ಗ್ರಹಿಸಿ ಅಭಿನಯಿಸಿ ನರ್ತಿಸ್ತೀನಿ. ಗುರೂಜಿ ಹೇಳಿಕೊಡ್ತಾರೆ. ತಬ್ಲಜ್ಜಿನೂ ಮನೆಗೆ ಕರೆದು ಅಲ್ಲೇ ಅಭ್ಯಾಸ ಮಾಡೋಣ. ನನಗೆ ಖುಷಿಯಾಯಿತು. ಖ್ಯಾತ ಗಾಯಕರಾರು ನರ್ತನಕ್ಕೆ ಹಾಡೋಲ್ಲವೆಂಬ ಸಂಗತಿ ನನಗೆ ಗೊತ್ತಿಲ್ಲದ್ದಲ್ಲ. ಅಕಸ್ಮಾತ್ ಹಾಡಿದರೆ ನರ್ತಕಿ ಅಥವಾ ನರ್ತನೆಗೆ ಆಶೀರ್ವದಿಸಿದಂತೆ, ಅಥವಾ ತನಗಿಂತ ದೊಡ್ಡ ಕಲಾವಿದ ಅಂತ ಸಾರ್ವಜನಿಕವಾಗಿ ಒಪ್ಪಿಕೊಂಡಂತೆ. ನನ್ನ ಮನೋಹರಿಯ ನಡುವೆ ಇಂಥ ಉಚ್ಚ ನೀಚ ಭಾವನೆ ಬರಲೇಬಾರದು ಅಂತ ನಿಶ್ಚಯಿಸಿದೆ. ಅಲ್ಲದೆ ನಾವು ಮಾಡ್ತಿರೋದು ಸಾಧಾರಣವಾದ ನೃತ್ಯ ಪ್ರದರ್ಶನವಲ್ಲ. ಅದು ಮೂಲತಃ ರಾಗ ಗಾಯಕನ ಸೃಷ್ಟಿ. ಅದನ್ನು ಅವಳು ನೃತ್ಯ ರೂಪದಲ್ಲಿ ತೋರಿಸ್ತಾಳಷ್ಟೇ ಎಂಬ ಸಮರ್ಥನೆಯ ಜೊತೆಗೆ ಈ ಕೃತಿಯು ನಮ್ಮಿಬ್ಬರ ಪ್ರೇಮದ ಕಾಣಿಕೆ ಅನ್ನುವ ಭಾವನೆ ಉಕ್ಕಿತು. ತಕ್ಷಣ ಒಪ್ಪಿದೆ. ತಾಲೀಮು ಶುರುವಾಯಿತು. ನನಗೋ ಠುಮರಿ ಅಂದರೆ ಒಲವಿಲ್ಲ, ಗೌರವವೂ ಇಲ್ಲ. ಕವಿತೆ ಮತ್ತು ಭಾವಗಳ ಮಟ್ಟದಲ್ಲಿ ಹಾಡುವುದು ಶುದ್ಧ ಸಂಗೀತವಲ್ಲ ಎಂಬ ರಾಜಾ ಸಾಹೇಬರ ಭಾವನೆ ನನ್ನದೂ ಆಗಿತ್ತು. ಆದರೆ ಈಗ ಅಭಿನಯಕ್ಕೆ ನಿಲುಕುವಂತೆ ನಾನು ಆಲಾಪ ಮಾಡಬೇಕಿತ್ತು. ರಾಗ ಸೂಕ್ಷ್ಮಗಳಲ್ಲಿಯೇ ವಿಸ್ತರಿಸಿಕೊಂಡು ನಿಂತರೆ ಅವಳೇನು ಮಾಡಬೇಕು? ಅದು ಒಂದು ಥರದ ಕವಿತಾಭಾವವೇ ಆಯಿತು, ಹೊಂದಿಕೊಂಡೆ. ಯಾಕೆಂದರೆ ನಾವು ತೋರಿಸ ಹೊರಟದ್ದು ಭಾಗ್ಯಶ್ರೀಯ ದೃಶ್ಯ ರೂಪ. ಮಧ್ಯಲಯದ ಚೀಜನ್ನು ಅವರು ಗಾಯನದ ಗತ್ನಿಂದ ನರ್ತನ ಗತ್ತಿಗೆ ತಿರುಗಿಸಿದರು. ನಾನು ಅದನ್ನೂ ಒಪ್ಪಬೇಕಾಯಿತು. ರಾಗವನ್ನು ನೃತ್ಯ ರೂಪದಲ್ಲಿ ತೋರಿಸುವಾಗ ನೃತ್ಯ ಧರ್ಮವನ್ನು ಉಲ್ಲಂಘಿಸೋದು ಹೇಗೆ ಸಾಧ್ಯ? ರಾಗದ ಚೌಕಟ್ಟು ಮತ್ತು ಸ್ವರ ರಚನೆಗಳನ್ನು ಕೈಬಿಡು ಅಂತ ಅವರೇನೂ ಕೇಳ್ತಿಲ್ಲ. ಇದೊಂದು ಪ್ರಯೋಗವೆಂದರೆ 2 ಪ್ರಕಾರಗಳು ಒಂದು ಇನ್ನೊಂದರ ಗುಣವನ್ನು ಸ್ವೀಕರಿಸಲೇಬೇಕು ಎಂಬ ಮೂಲ ಸತ್ಯ ಮನಗಂಡಿತು. ಕೊನೆಗೆ ಬರುವ ನೃತ್ಯ ಭಾಗದಲ್ಲಿ ಮಾತ್ರ ತಾಳದ ಬೋಲುಗಳನ್ನು ನರ್ತಕಿಯೇ ಹೇಳುವುದು. ಅದನ್ನು ಹೇಳುವ ತಾಳಜ್ಞಾನ ನನಗಿರಲಿಲ್ಲ. ಆದರೆ ಅವಳು ಬೋಲುಗಳನ್ನು ಹೇಳುವಾಗ ನಾನು ಕೊಡುವ ಲೆಹರ ಭಾಗ್ಯಶ್ರೀಯಲ್ಲಿ ಇರುವುದರಿಂದ ಅದು ಆ ರಾಗದ ನೃತ್ಯವೇ ಆಗುತ್ತೆ. ಹೀಗಾಗಿ ನನ್ನ ಗಾಯನದ ವಿಸ್ತರಣವಾಗುತ್ತೆ ಎಂಬ ಕಲ್ಪನೆಯನ್ನು ನಾನು ಒಪ್ಪಿಕೊಂಡೆ. ಈ ಕೃತಿಯ ಪ್ರದರ್ಶನ ಏರ್ಪಡಿಸಲು ದಿಲ್ಲಿಯ ಅಭಿನಯ ಸಂಸ್ಥೆ ಮುಂದೆ ಬಂತು. ಮನೋಹರಿ ಜೋರಾಗಿಯೇ ಪ್ರಚಾರ ನೀಡಿದಳು. ಕೃತಿ ಕಲ್ಪನೆ ಪಂಡಿತ್ ಮೋಹನ್ ಲಾಲ್ಜಿ ಮತ್ತು ಗುರು ಸೋಹನ್ ಲಾಲ್ಜಿ ಎಂಬುದರಲ್ಲಿ ನನ್ನ ಹೆಸರನ್ನು ಮೊದಲು ಹಾಕಿಸಿದಳು. ಕಲ್ಪನೆಯನ್ನು ರಾಗದ ದೃಷ್ಟಿಯಿಂದ ತಾಂತ್ರಿಕವಾಗಿ ವಿವರಿಸಿದ 10 ವಾಕ್ಯಗಳನ್ನು ಮುದ್ರಿಸಿದಳು.
ಭಾಗ್ಯಶ್ರೀ 1 ಗಂಟೆ 20 ನಿಮಿಷ ಆಗುತ್ತಿತ್ತು. ಕಾರ್ಯಕ್ರಮ ಬರೀ ಅದೊಂದೇ ಸಾಲುವುದಿಲ್ಲವೆಂದು ಗಣೇಶ ವಂದನದ ಜೊತೆಗೆ ತಾನು ಮೊದಲು ಮಾಡುತ್ತಿದ್ದ 2 ಐಟಂಗಳನ್ನು ಇಟ್ಟು ಮುಖ್ಯ ಕೃತಿಯನ್ನು ಕೊನೆಗೆ ನಿಯೋಜಿಸಿದಳು. ಮೊದಲ ಭಾಗಕ್ಕೆ ಎಂದಿನಂತೆ ದುರ್ಗಾಪ್ರಸಾದ್ ಹಾಡಿದರು. ಕಮಾನಿ ಸಭಾಗೃಹದ ಕುರ್ಚಿಗಳೆಲ್ಲ ತುಂಬಿದುದು ಮಾತ್ರವಲ್ಲ, 2 ಕಡೆಗಳಲ್ಲೂ ಜನ ನಿಂತು ಬಿಟ್ಟಿದ್ದರು. ಮುಂಬದಿಯ ಮತ್ತು ಮಧ್ಯದ ತಿರುಗಾಡುವ ಜಾಗಗಳಿಗೂ ಪ್ಲಾಸ್ಟಿಕ್ ಕುರ್ಚಿಗಳನ್ನು ಹಾಕಿದ್ದರು. ದಿಲ್ಲಿಯಲ್ಲಿ ನೃತ್ಯ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸೇರಿದ್ದೇ ಅಪೂರ್ವವೆಂದು ಎಲ್ಲರೂ ಹೇಳಿದರು. ಸಂಗೀತ ಮತ್ತು ನೃತ್ಯ ಪ್ರೇಮಿಗಳಿಬ್ಬರನ್ನು ಆಕರ್ಷಿಸಿದ ಕಾರ್ಯಕ್ರಮ ಇದು ಮಾತ್ರವಲ್ಲ, ಹಾಡಲು ಸ್ವತಃ ಮೋಹನ್ಲಾಲ್ರೇ ಕೂರುತ್ತಾರೆಂಬ ಪ್ರಚಾರದಲ್ಲಿ ಅಚ್ಚು ಮಾಡಿದ್ದು ಹೆಚ್ಚು ಆಕರ್ಷಣೆಯಾಗಿತ್ತು. ಭಾಗ್ಯಶ್ರೀ ಅದ್ಭುತ ಯಶಸ್ಸು ಕಂಡಿತು. ಪತ್ರಿಕೆಗಳೆಲ್ಲ ಹಾಡಿ ಹೊಗಳಿದವು. ಹಿಂದೂಸ್ತಾನ್ ಟೈಮ್ಸ್ನಲ್ಲಿ ಬ್ರಜಭೂಷಣ ಬರೆದರು. ಭಾರತೀಯ ಸಂಗೀತದಲ್ಲಿ ಹೊಸ ಪ್ರಯೋಗಗಳಾದಾಗ, ಹೊಸ ಶೈಲಿಗಳು ಹುಟ್ಟಿದಾಗ, ನೃತ್ಯದಲ್ಲೂ ಹೊಸ ವಿಧಾನಗಳು ಪ್ರತಿಫಲಿಸಿರುವುದು ಎಲ್ಲರಿಗೂ ತಿಳಿದ ಸಂಗತಿ. ಅದೇ ರೀತಿ ನೃತ್ಯವು ಪ್ರಯೋಗ ಮಾಡಿ ಆವಿಷ್ಕರಿಸಿದ ಹೊಸ ಲಯಕಾರಿಗಳನ್ನು ಸಂಗೀತಗಾರರು, ಅದರಲ್ಲಿಯೂ ವಾದಕರು ಬಳವಡಿಸಿಕೊಂಡಿರೋದು ಅಷ್ಟೇ ಮಟ್ಟಿಗೆ ತಿಳಿದಿರುವ ಸಂಗತಿ. ಯಾವುದಾದರೂ ರಾಗದ ಆಧಾರವಿಲ್ಲದೆ ಲಯವನ್ನು ಸೃಷ್ಟಿಸುವುದಾಗಲಿ, ಲಯದ ಹೆಜ್ಜೆ ಇಲ್ಲದೆ ರಾಗಾಲಾಪ ಮಾಡುವುದಾಗಲಿ ಸಾಧ್ಯವಿಲ್ಲವೆಂಬ ಮೂಲ ತತ್ವವನ್ನು ಆಧರಿಸಿ ಮೋಹನ್ಲಾಲ್ ಮತ್ತು ಸೋಹನ್ಲಾಲ್ರು ಭಾಗ್ಯಶ್ರೀ ಸಂಗೀತ ನೃತ್ಯ ಕೃತಿಯನ್ನು ಕಲ್ಪಿಸಿ 2 ಮಾಧ್ಯಮಗಳ ಹೊಸ ಸಾಧ್ಯತೆಗಳನ್ನು ತೋರಿಸಿದ್ದಾರೆ. ಈ ಕೃತಿಯು ಕುಮಾರಿ ಮನೋಹರಿ ದಾಸಳ ಅಭಿನಯ ಮತ್ತು ನರ್ತನ ಪ್ರೌಢಿಮೆಯನ್ನು ಹೊಸ ಎತ್ತರಕ್ಕೆ ಏರಿಸಿದೆ. ಮನೋಹರಿಯ ಅಭಿನಯ ಮತ್ತು ಲಯಶಕ್ತಿಗೆ ಮೋಹನ್ಲಾಲ್ರ ಕಂಠದ ಅಳತೆಗೆ ಎಟ್ಟೆಕ್ಕದ ಭಾವಶಕ್ತಿಯು ಸೇರಿ ಭಾಗ್ಯಶ್ರೀಯು ಮರೆಯಲಾರದ ಕಲಾನುಭವವನ್ನು ಕೊಡುತ್ತದೆ. ಇತರ ಪತ್ರಿಕೆಗಳು ಇದೇ ಜಾಡಿನಲ್ಲಿ ಹೊಗಳಿದವು. ದಿಲ್ಲಿಯಲ್ಲಿ ಮತ್ತೆ 5 ಪ್ರದರ್ಶನಗಳಾದವು. ಜಯಪುರ, ಗ್ವಾಲಿಯರ್, ಭೂಪಾಲ್, ನಾಗಪುರ, ಬನಾರಸ್, ಲಕ್ನೋ, ಕಟಕ್, ಕಲ್ಕತ್ತಾ ಹೀಗೆ 2 ತಿಂಗಳಲ್ಲಿ 8 ಕಡೆ ಪ್ರದರ್ಶನಗಳು ಏರ್ಪಟ್ಟು ಎಲ್ಲೆಲ್ಲೂ ರಸಿಕರು, ಸ್ಥಳೀಯ ಪತ್ರಿಕೆಗಳು ಒಕ್ಕರಳಿಂದ ಮೆಚ್ಚಿದರು. ನನ್ನ ಗಾಯನವೂ ಆಕರ್ಷಣೆಯ ಒಂದು ಮುಖ್ಯ ಅಂಶವಾಗಿತ್ತು. ನಾಗಪುರದವರೆಗೆ ಕಾರ್ಯಕ್ರಮದ ಮೊದಲ ಭಾಗಕ್ಕೆ ದುರ್ಗಾಪ್ರಸಾದ್ ಹಾಡಿದರು. ಬನಾರಸ್, ಲಕ್ನೋ, ಕಟಕ್, ಕಲ್ಕತ್ತಾಗಳ ಪ್ರವಾಸಕ್ಕೆ ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ಮೊದಲೇ ಒಪ್ಪಿಕೊಂಡಿದ್ದ ಬೇರೆ ಕಾರ್ಯಕ್ರಮಗಳಿದ್ದವು. ಬೇರೆ ಗಾಯಕರು ಸಿಕ್ಕುವುದು ಸುಲಭವಾಗಿರಲಿಲ್ಲ. ಮೋಹನ್, ನರ್ತನಕ್ಕೆ ಹಾಡೋದು ಅಂದರೆ ಹೀನಾಯ ಅನ್ನುವ ಭಾವನೆ ನಿನಗಿದೆ ಅಂತ ನನಗೆ ಗೊತ್ತು. ಬರೀ ಭಾಗ್ಯಶ್ರೀನ ಕಾರ್ಯಕ್ರಮ ಆಗೋಲ್ಲ. ಮೊದಲಿನ 3 ಸಣ್ಣ ಐಟಮ್ಗಳಿಗೂ ನೀನೇ ಹಾಡಿದರೆ ಮಾತ್ರ ಕಾರ್ಯಕ್ರಮ ನಡೆಯುತ್ತೆ, ಇಲ್ಲದಿದ್ದರೆ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ನನ್ನ ನೃತ್ಯಕ್ಕೆ ಹಾಡೋದನ್ನು ನೀನು ಹೀನಾಯ ಅಂತ ತಿಳ್ಕೊತೀಯಾ? ಮನೋಹರಿ ಈ ಪ್ರಾರ್ಥನೆ ಮಾಡುವಾಗ ನಾವಿಬ್ಬರು ಪರಸ್ಪರ ತೋಳುಗಳನ್ನು ಬಳಸಿ ಮಲಗಿದ್ದೆವು. ಅಷ್ಟರಲ್ಲಿ ನಮ್ಮ ಜೋಡಿಯ ಹೆಸರು ಯಾವ ಮಟ್ಟದಲ್ಲಿ ಪ್ರಚಾರವಾಗಿತ್ತೆಂದರೆ ನಾವಿಬ್ಬರು ಪ್ರವಾಸದಲ್ಲಿ ಒಂದೇ ಕೋಣೆಯಲ್ಲಿ ರಾತ್ರಿನೂ ಕಳೆಯುತ್ತಿದ್ದೆವು. ಹೆಸರಿಗೆ ಅಕ್ಕಪಕ್ಕದ 2 ಕೋಣೆಗಳು ನಮಗೆ ಬುಕ್ ಆಗಿರುತ್ತಿದ್ದವು. ಜೊತೆಯ ಕಲಾವಿದರನ್ನು ಹೇಗೋ ಕಡಿಮೆ ಬಾಡಿಗೆ ಹೋಟೆಲ್ಗಳಲ್ಲಿ ಉಳಿಸುತ್ತಿದ್ದರು. ಕಾರ್ಯಕ್ರಮ ಮುಗಿದ ನಂತರ ಬೇರೆ ಬೇರೆ ಮಲಗುವುದು ಸಾಧ್ಯವಾಗುತ್ತಿರಲಿಲ್ಲ. ಅಲ್ಲದೆ ರಾತ್ರಿಯ ಶಾಂತಿಯಲ್ಲಿ ಜೊತೆಯಾಗಿರಲು ಸೃಷ್ಟಿಯಾದ ಹೊಸ ಅವಕಾಶಕ್ಕೆ ನಾವಿಬ್ಬರು ಹಿಗ್ಗುತ್ತಿದ್ದೆವು. ನಾನು ಹಾಡಲ್ಲ ಅನ್ನೋದು ಹೇಗೆ? ದುರ್ಗಾಪ್ರಸಾದರು ಹಾಡುತ್ತಿದ್ದ ಐಟಮ್ಗಳನ್ನು ನಾನು ನೋಡಿದ್ದೆ. ಹಾಡಲು ಯಾವ ತಯಾರಿಯೂ ಬೇಕಿರಲಿಲ್ಲ. ಆದರೂ ಅವಳು ಒಮ್ಮೆ ತಯಾರಿ ಕೊಟ್ಟಳು. ಭಾಗ್ಯಶ್ರೀಯಿಂದ ನನಗೂ ಹೊಸ ಪ್ರಚಾರ ಸಿಕ್ಕಿತು. ಮನೋಹರಿ ದಾಸಳಂತಹ ನರ್ತಕಿಯನ್ನು ಸ್ಫೂರ್ತಿಗೊಳಿಸಿದ ಗಾಯಕನೆಂಬ ಶೃಂಗಾರ ರಮ್ಯ ಕಲ್ಪನೆಯು ರಸಿಕರ ಕಲ್ಪನೆಯಲ್ಲಿ ಸೇರಿ ನನ್ನ ತಾರಾ ಮೌಲ್ಯ ಏರಿತು. ನನ್ನ ಸ್ವತಂತ್ರ ಕಾರ್ಯಕ್ರಮಕ್ಕೆ 20,000 ಬಿದ್ದ ಸಂಭಾವನೆಯನ್ನು 30ಕ್ಕೆ ಏರಿಸಿದೆ. ಸಂಗೀತ ಸಭೆಗಳು, ಆಯೋಜಕರು ಒಪ್ಪಿಕೊಂಡರು. ನನಗೂ ಖುಷಿಯಾಯಿತು, ಅವಳಿಗೂ ಖುಷಿಯಾಯಿತು. ಭಾಗ್ಯಶ್ರೀ ಅಂತೆ ಇನ್ನೊಂದು ರಾಗವನ್ನು ನರ್ತನವಾಗಿ ರೂಪಿಸಬೇಕು. ಬರೀ ತಾನೊಬ್ಬಳಾದರೆ ಏಕತಾನತೆ ಆಗುತ್ತೆ. ಕನಿಷ್ಠ 3 ಬೇರೆ ಹುಡುಗಿಯರು ಹಾಕಿಕೊಂಡು ದೃಶ್ಯ ಸಂಯೋಜನೆ ವೈವಿಧ್ಯವನ್ನು ತರಬೇಕೆಂದು ಅವಳು ಯೋಚಿಸಿದಳು. ನಾನು ಒಪ್ಪಿಕೊಂಡೆ. ತಿಕ್ಕಾಟ ಶುರುವಾದದ್ದು ಅಲ್ಲಿಂದ. ನನಗೂ ಕಾರ್ಯಕ್ರಮಗಳು ಅವಳಿಗೆ. ಭಾಗ್ಯಶ್ರೀ ಅವಳ ಪ್ರೇಕ್ಷಕರಿಗೆ ಹೊಸ ಆಕರ್ಷಣೆ ಎಲೆಯನ್ನು ಸೃಷ್ಟಿಸಿತಾದರೂ ಅವಳ ಹಳೆಯ ಅಲೆ ಏನು ಕಡಿಮೆ ಆಗಿರಲಿಲ್ಲ. ಯಾವ ಕಾರ್ಯಕ್ರಮವಾಗಲಿ ಅವಳು ರಂಗವನ್ನು ಪ್ರವೇಶಿಸಿದರೆ ಸಾಕು, ಪ್ರೇಕ್ಷಕರಲ್ಲಿ ಮಿಂಚಿನ ಸಂಚಾರವಾಗುತ್ತಿತ್ತು. ನನ್ನ ಕಾರ್ಯಕ್ರಮಕ್ಕೆ ದಿನಗಳನ್ನು ಹೊಂದಿಸಬೇಕು. ಅವಳ ಕಾರ್ಯಕ್ರಮಗಳಿಗೆ ಅವು ವಿರೋಧವಾಗಬಾರದು. ನನಗಿಷ್ಟ ಬಂದ ಕಡೆ ದಿನ ನಡೆಯುತ್ತಿರಲಿಲ್ಲ. ಸಂಗೀತ ಸಭೆಗಳ ಆಯೋಜಕರ ಸಭಾಗೃಹಗಳು ಖಾಲಿ ಇರುವ, ಪ್ರೇಕ್ಷಕರಿಗೆ ಅನುಕೂಲವಾಗುವ ರಜಾ ದಿನಗಳ, ಅದರಲ್ಲಿಯೂ ಮರುದಿನ ರಜಾ ಇರುವ ದಿನಗಳಲ್ಲಿ ನನ್ನ ಆಯ್ಕೆಯನ್ನು ಸೂಚಿಸಬೇಕು. ಒಮ್ಮೆ ದಿನವನ್ನು ಸಮ್ಮತಿಸಿದರೆ ಅದಕ್ಕೆ ಬದ್ಧನಾಗಿ ನಡೆಸಿಕೊಡಬೇಕು. ಅಷ್ಟರಲ್ಲಿ ಅವಳಿಗೊಂದು ಆಮಂತ್ರಣ ಬಂದಿರುತ್ತಿತ್ತು. ಯಾವುದೋ ಹಬ್ಬ, ಯಾವುದೋ ವಿಶೇಷ ಸಂದರ್ಭ, ಆ ದಿನವೇ ನೃತ್ಯ ಕಾರ್ಯಕ್ರಮ ನಡೆಯಬೇಕು. ಕಲ್ಕತ್ತೆಗೆ ಹತ್ತಿರದ ಪೂರ್ವ ದಿಕ್ಕಿನಲ್ಲಿ ನನ್ನದು ಮೊದಲೇ ನಿಶ್ಚಯವಾಗಿರುತ್ತಿತ್ತು. ಅದೇ ದಿನ ಅಥವಾ 1-2 ದಿನಗಳ ಹಿಂಚು ಮುಂಚು ಅವಳಿಗೆ ಬರೋಡಾದಲ್ಲೋ ಅಹಮದಾಬಾದಿನಲ್ಲೋ ಆಮಂತ್ರಣ ಬಂದುಬಿಡುತ್ತಿತ್ತು. ನಾನು ಅಲ್ಲಿಂದ ಇಲ್ಲಿಗೆ ಬಂದು ತಲುಪುವುದು ಸಾಧ್ಯವೇ ಇಲ್ಲ. ಗಾಯನ ಕಾರ್ಯಕ್ರಮ ನಿನ್ನೊಬ್ಬನದು, ನರ್ತನ ನಮ್ಮಿಬ್ಬರದು. 2ರಲ್ಲಿ ಯಾವುದು ಮುಖ್ಯ, ನೀನೇ ನಿರ್ಧರಿಸು. ಅವಳು ನನ್ನ ಮೇಲೆ ಭಾರ ಹಾಕುತ್ತಿದ್ದಳು. ನನಗೆ ನೈತಿಕ ಸಮಸ್ಯೆ, ಅವಳ ಮೇಲಿರುವ ಪ್ರೇಮನಿಷ್ಠೆಯೇ ಸಮಸ್ಯೆ. ಅಷ್ಟರಲ್ಲಿ ದುರ್ಗಾಪ್ರಸಾದರನ್ನು ಸಂಪೂರ್ಣ ಕೈಬಿಟ್ಟು ನಾನೊಬ್ಬನೇ ಅವಳ ಗಾಯಕನಾಗಿ ಬಿಟ್ಟಿದ್ದೆ. ಹೋಟೆಲ್ನಲ್ಲಿ ಒಂದೇ ಕೋಣೆಯಲ್ಲಿ ಉಳಿದುಕೊಳ್ಳುವ ಮಟ್ಟಿಗೆ ನಮ್ಮ ಜೋಡಿಯ ಅವಿನಾಭಾವವನ್ನು ಹೊರ ಊರುಗಳ ಆಯೋಜಕರು ಕಲಾ ಸಭೆಗಳಲ್ಲಿರುವವರಲ್ಲಿ ತೋರಿಸಿಕೊಂಡಿದ್ದೆವು. ಎಲ್ಲರೂ ನಮ್ಮನ್ನು ಅಪೂರ್ವದ ಕಲಾ ದಂಪತಿಗಳೆಂದು ಮೌನವಾಗಿ ಒಪ್ಪಿಕೊಂಡಿದ್ದರು. ಯಾರು ಎಲ್ಲಿಯೂ ಆ ಬಗೆಗೆ ಹಗರಣದ ಮಾತನಾಡಿರಲಿಲ್ಲ.
ಯಾವ ಕಿಡಿಗೇಡಿ ಪತ್ರಿಕೆಯೂ ಏನೂ ಬರೆದಿರಲಿಲ್ಲ. ಇವರು ನಿಜವಾಗಿಯೂ ದಂಪತಿಗಳಿರಬಹುದೆಂಬ ಭಾವನೆ ಕೆಲವು ಕಡೆಗಳಲ್ಲಿ ಬಂದಿತ್ತು. ನಾವಿಬ್ಬರು ಒಂದಾಗಿರುವಾಗ ನನ್ನದು ಎಂಬ ಸ್ವಾರ್ಥ ಸಲ್ಲದು ಎಂಬ ಭಾವನೆ ನನ್ನಲ್ಲಿ ಬೆಳೆಯಿತು. ಸಂಗೀತ ಕಾರ್ಯಕ್ರಮಗಳನ್ನು ಬಿಡುತ್ತಾ ಬಂದೆ. ಕ್ರಮೇಣ ನರ್ತನದ ಗಾಯಕನಾದೆ. ಅದು ಎಂಥ ಗಾಯನ! ಭಾಗ್ಯಶ್ರೀ ಅಂತ ಅಪೂರ್ವ ನರ್ತನಕ್ಕೆ ಹೊಂದುವಂತಹ, ನರ್ತನಕ್ಕೆ ಬರೆದ ಕವಿತೆಗಳು, ಭಜನೆಗಳು, ಟುಮುರಿಗಳು ಯಾವುದನ್ನು ಹಾಡಿದರೂ ನನ್ನ ಕಂಠಶಕ್ತಿಯು ಭಾವ ತುಂಬುತ್ತಿತ್ತು. ಮೋಹನ್ ಲಾಲ ಅಂದರೆ ಅತ್ಯುತ್ತಮ ನೃತ್ಯ ಗಾಯಕ ಎಂಬ ಹೆಸರು ಬೆಳೆಯಿತು. ಕ್ರಮೇಣ ಇವನೊಬ್ಬ ಶುದ್ಧ ಗಾಯಕನೆಂಬ ಹೆಸರೇ ಮರೆತು ಹೋಯಿತು. ಶುದ್ಧ ಶಾಸ್ತ್ರೀಯ ಗಾಯಕ ಪಂಡಿತ್ ಮೋಹನ್ ಲಾಲ್ರಿಗೆ ಏನಾಗಿದೆ, ತಮ್ಮ ಕಲೆಯನ್ನು ನೃತ್ಯ ಗಾಯನಕ್ಕೆ ಇಳಿಸಿ ಅನ್ಯಾಯ ಮಾಡುತ್ತಿದ್ದಾರೆ ಎಂಬಂತಹ ವಾಚಕವಾಣಿಯ ಪತ್ರಗಳು ಆಗೀಗ ವೃತ್ತಪತ್ರಿಕೆಗಳಲ್ಲಿ ಪ್ರಕಟವಾಗುತ್ತಿದ್ದವು. ಹಾಗೆಂದು ನಾನು ಸಂಗೀತ ಕಚೇರಿಗಳನ್ನು ಮಾಡುವುದೇ ಇಲ್ಲವೆಂದು ಬಿಟ್ಟಿರಲಿಲ್ಲ. ಅಂಥ ಕಾರ್ಯಕ್ರಮಗಳ ದಿನಗಳನ್ನು ಹೊಂದಿಸುವುದು ಕಷ್ಟವಾಗುತ್ತಿತ್ತು. ಕಾರ್ಯಕ್ರಮ ನಡೆಸಿದರೂ ಮೊದಲಿನಂತೆ ಲಯದ ಅವಧಿಯನ್ನು ಸಾಧ್ಯವಾದಷ್ಟು ವಿಸ್ತರಿಸಿ ಸ್ವರದಲ್ಲಿ ಲೀನನಾಗುವ ಮನೋಧರ್ಮ ಕಡಿಮೆಯಾಗಿತ್ತು. ಮಂದ್ರದ ಗಾಂಧಾರಕ್ಕೆ ಇಳಿಯುವುದೇ ಕಷ್ಟವಾಗಿತ್ತು. ಪ್ರತಿದಿನ ಎದ್ದು ಮಂದ್ರ ಸಾಧನೆ, ಸ್ವರ ಸಾಧನೆ ಮಾಡುವುದನ್ನು ನಿಲ್ಲಿಸಿ ಬಿಟ್ಟಿದ್ದೆ. ಗಾಯನವೆಂದರೆ ನರ್ತನದ ಲಯಗಾರಿಕೆಗೆ ಕಲ್ಪಿಸುವ ಹಿನ್ನೆಲೆ ಎಂಬ ಕಲ್ಪನೆ ಮನಸ್ಸಿನಲ್ಲಿ ಜಾಗ ಮಾಡಿಕೊಂಡಿತ್ತು. 3 ವರ್ಷದಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಪಂಚದಲ್ಲಿ ನನ್ನ ಕಿಮ್ಮತ್ತು ಇಳಿದು ಹೋಯಿತು. ಸಂಪಾದನೆಯು ಕಡಿಮೆಯಾಯಿತು, ಇಳಿದೇ ಹೋಯಿತು. ಒಂದು ತಂಬೂರಿಯೂ ಇಲ್ಲದೆ ಬರಿಗೈಯಲ್ಲಿ ಹೋಗಿ ಅವರು ಒದಗಿಸಿದ ಹಾರ್ಮೋನಿಯಂ ಅಥವಾ ಸಾರಂಗಿ, ತಬಲಾದವರೊಡನೆ ಕೂತು 4 ತಾಸು ಹಾಡಿ 30,000, ಅಕಸ್ಮಾತ್ ಚೇಂಬರ್ ಬೈಟಕ್ ಸಿಕ್ಕಿದರೆ ಮೇಲೆ 5-10 ಸಾವಿರಗಳನ್ನು ಕಮಾಯಿಸಿಕೊಂಡು ಬರುವುದಕ್ಕೂ, ಇಡೀ ನರ್ತನದ ತಂಡದೊಡನೆ ಹೋಗಿ 40-50 ಸಾವಿರ ಪಡೆದು ಅದರಲ್ಲಿ ವಾದ್ಯದವರಿಗೆ, ಇತರ ನರ್ತಕರಿಗೆ ಕೊಟ್ಟು, ವೇಷಭೂಷಣಗಳಿಗೆ ಖರ್ಚು ಮಾಡಿ, ತಾಲೀಮಿಗೆ ಖರ್ಚು ಮಾಡಿ, ಎಷ್ಟೋ ಸಲ ಪ್ರಯಾಣದ ವೆಚ್ಚವನ್ನು ನಾವೇ ಭರಿಸಿ, ಉಳಿದದ್ದರಲ್ಲಿ ನನ್ನದೆಂಬ ಪ್ರತ್ಯೇಕ ಪಾಲು ಕೇಳುವುದು ಹೇಗೆ? ಪಾಲು ಕೇಳಲು ಹೋದರೆ ಪ್ರಧಾನ ನರ್ತಕಿಗೆ ಹೋಲಿಸಿದರೆ ನನ್ನ ಕೊಡುಗೆ ಏನು? ನಿನ್ನ ಗಾಯನವೇ ನನಗೆ ಸ್ಫೂರ್ತಿ ಎಂದು ಅವಳೇನೋ ಹೇಳುತ್ತಿದ್ದಳು. ಆ ಮಾತು 2 ವರ್ಷದಲ್ಲಿ ಅರ್ಥ ಕಳೆದುಕೊಂಡಿತ್ತು. ನಾನು ಸ್ಫೂರ್ತಿಯಿಂದ ಹಾಡುತ್ತಿಲ್ಲವೆಂಬ ಒಳಸತ್ಯ ನನಗೆ ಗೊತ್ತಿತ್ತು, ಅವಳಿಗೆ ಗೊತ್ತಿಲ್ಲದೆ ಇದ್ದೀತೆ. ನನ್ನದು ನಿನ್ನದು ಎಂಬ ಭೇದದ ಲೆಕ್ಕ ಮಾಡುವುದು ನನಗೆ ಮುಜುಗರವಾಯಿತು. ನನ್ನ ಮನೆ ಬಾಡಿಗೆ, ಊಟ, ತಿಂಡಿ, ಬಟ್ಟೆ ಬರೆಗಳನ್ನು ಅವಳು ನೋಡಿಕೊಳ್ಳುತ್ತಿದ್ದಳು. ನಾನು ಮೇಲೆ ಏನೂ ಕೇಳುತ್ತಿರಲಿಲ್ಲ. ಒಂದು ದಿನ ಅವಳೇ ಕೇಳಿದಳು, ಪ್ರತ್ಯೇಕ ಮನೆ ಬಾಡಿಗೆ ಯಾಕೆ ಕೊಡಬೇಕು? ಮಾಲೀಕ ಬಾಡಿಗೆ ಹೆಚ್ಚು ಮಾಡ್ತೀನಿ ಅಂತಿದ್ದಾನೆ. ಇಲ್ಲಿ ಮಹಡಿಯ ಮೇಲೆ ಇಷ್ಟೊಂದು ಜಾಗವಿದೆ. ನಾನು ನೀನು ಇಷ್ಟು ನಿಕಟ ಅನ್ನೋದು ಮಿತ್ತಲ್ ಸಾಹೇಬರಿಗೆ ಗೊತ್ತಿಲ್ಲದೆ ಇರುತ್ತೀಯೇ? ಸುಮ್ಮನೆ ಬೇರೆ ರೂಮ್ನಲ್ಲಿ ಇದ್ದು ಬಿಡು. ಇತ್ತೀಚೆಗೆ ಅವರು ಬರೋದು ಕಮ್ಮಿ ಆಗಿದೆ, 3-4 ವಾರಗಳಿಗೊಮ್ಮೆ. ಆಗ 1 ತಾಸು ನೀನು ವಾಕಿಂಗ್ ಹೋಗಿ ಬಂದರೆ ಆಗದೆ? ತಿಂಗಳಿಗೆ 2,000 ಉಳಿಯುತ್ತೆ. ಆದರೆ ಅವರು ಬಂದಾಗ ನಾನು ವಾಕಿಂಗಿಗೆ ಹೋಗುವುದು ಹೀನಾಯವೆನ್ನಿಸ್ತು. ಬೇಡ ಬೇಡ ಎಂದು ಬಿಟ್ಟೆ. ಪ್ರೇಮವು ಸ್ಥಾಯಿ, ಶಾಶ್ವತ, ಅಮರವೆಂಬ ಭಾವನೆ ದಿಲ್ಲಿಗೆ ಬಂದ ಹೊಸತರಲ್ಲಿ ನನ್ನನ್ನು ತುಂಬಿಕೊಂಡಿತ್ತು. ಸ್ಥಾಯಿ ಅಂದರೆ ಕಾಯಂ, ಶಾಶ್ವತ ಎಂಬ ಅರ್ಥ ಹೇಗೋ ನನ್ನ ತಲೆಯಲ್ಲಿ ಇತ್ತು. ಸ್ಥಾಯಿ ಭಾವ, ಸಂಚಾರಿ ಭಾವಗಳ ಕಲ್ಪನೆ ಪ್ರತಿಯೊಂದು ರಾಗದಲ್ಲೂ ಉಂಟು. ರಾಗದ ಆರಂಭದಿಂದ ಅಂತ್ಯದವರೆಗೂ ಸೂಚಿತವಾಗುವುದು ಸ್ಥಾಯಿ. ಆದರೆ ಅದು ತನಗೆ ತಾನೇ ಸೂಚಿತವಾಗೋಲ್ಲ. ಸಂಚಾರಿ ಭಾವಗಳ ಮೂಲಕವೇ ಅದು ಪೋಷಿತವಾಗಬೇಕು. ಸ್ಥಾಯಿ ಭಾವ ಉಳಿದು ಬೆಳೆಯಲು ಸಂಗೀತದ ಕ್ರಿಯೆ ನಡೆಯುತ್ತಿರಬೇಕು. ಕ್ರಿಯೆ ನಿಂತರೆ ಭಾವವು ಮುಕ್ತಾಯ ಎಂಬ ವಿಶ್ಲೇಷಣೆ ಹೊಡೆದಿರಲಿಲ್ಲ. ಜೊತೆಯಲ್ಲಿಯೇ ಇದ್ದು ಜೊತೆಯಲ್ಲಿಯೇ ಜೀವನ ಕ್ರಿಯೆಯಲ್ಲಿ ತೊಡಗಿದರೆ ಮಾತ್ರ ಪ್ರೇಮವೆಂಬ ಸ್ಥಾಯಿ ಭಾವ ಸ್ರವಿಸುತ್ತಿರುತ್ತೆ. ಕ್ರಿಯೆಯೇ ಇಲ್ಲದಿರುವಾಗ ಭಾವದ ಸ್ರಾವ ಎಲ್ಲಿಂದ ಬರಬೇಕು ಎಂಬ ಸೂಕ್ಷ್ಮ ಅರ್ಥವಾಗಿರಲಿಲ್ಲ. ಇತ್ತೀಚೆಗೆ ಅವಳ ಬಗೆಗೆ ನನ್ನಲ್ಲಿ ಆಕರ್ಷಣೆ ಕಡಿಮೆಯಾಗುತ್ತಿತ್ತು. ಅವಳ ನರ್ತನ, ಒಂದೊಂದು ಕಾಲಿಗೂ ಕಟ್ಟುತ್ತಿದ್ದ 200 ಗೆಜ್ಜೆಗಳ ವಿನ್ಯಾಸಪೂರ್ಣ ನಿನಾದ, ಲಯಗಾರಿಕೆ, ಕಣ್ಣು, ಕುತ್ತಿಗೆ, ಕೈ ಬೆರಳು, ಮೈಮಾಟಗಳಲ್ಲಿ ವ್ಯಕ್ತವಾಗುವ ಅಭಿನಯಗಳು ಅಭ್ಯಸ್ತವಾಗಿ ಆರಂಭದ ತಿಂಗಳುಗಳಲ್ಲಿದ್ದ ನಾವೀನ್ಯ ಹೊಳಹು ಕಾಣುತ್ತಿರಲಿಲ್ಲ. ಎಷ್ಟನೆಯ ಸಮ್ಮಿಗೆ ಯಾವ ಬೋಲ್ ಕೊಡುತ್ತಾಳೆ? ಅವಳ ಉಡಾನ್ಗಳ ವೈಖರಿ ಯಾವುದು? ಪರನ್ ಯಾವ ರೀತಿದ್ದು? ಎಲ್ಲಿ ಎಂತಹ ತಿಹಾಯಿ ಕೊಡ್ತಾಳೆ? ಎಲ್ಲ ಮರ್ಮಗಳನ್ನು ತಿಳಿದು ನಾನು ಎಲ್ಲಿ ಹೇಗೆ ಹಾಡಬೇಕೆಂಬ ತಂತ್ರಗಳು ಕರಗತವಾದವು. ನನ್ನ ಮೇಲೆ ಆಗುತ್ತಿದ್ದ ಅವಳ ನರ್ತನದ ಮಾಂತ್ರಿಕ ಪರಿಣಾಮ ಕಡಿಮೆಯಾಗುತ್ತಿತ್ತು. ದೇಹ ಸಂಪರ್ಕವೂ ಅಷ್ಟೇ. ಮೊದಲು ಅದು ದೇವ ಸುಂದರಿಯಾದ ರಂಬೆ ಊರ್ವಶಿಯರೊಡನೆ ಆಗುತ್ತಿದ್ದ ದೈವಿ ಸಂಪರ್ಕದ ಅನುಭವಕ್ಕೆ ಏರುತ್ತಿತ್ತು. ಕನಸಿನ ಸಾಕಾರವಾಗುತ್ತಿತ್ತು. ಪ್ರತಿ ಬಾರಿಯೂ ರತಿ ಪೂಜೆ, ರತಿ ಆರಾಧನೆಯಾಗುತ್ತಿತ್ತು. ಈಗ ಅಗತ್ಯ ಬಿದ್ದಾಗ ನಡೆಯಬೇಕಾದ ಕಾಯದ ಕ್ರಿಯೆ ಅನಿಸ್ತೊಡಗಿತು. ಪ್ರೀತಿ ಇರಲಿಲ್ಲವೆಂದಲ್ಲ, ಕನಸಿರಲಿಲ್ಲ. ಅವಳಿಗೆ ಕೆಲಸದ ಜಂಜಡ. ಆದರೂ ಬಿಡುವು ಮಾಡಿಕೊಂಡು ನನ್ನನ್ನು ಸೇರುತ್ತಿದ್ದಳು. ನನಗೇನು ಕಡಿಮೆಯಾಗಿದೆ? ಪ್ರೇಮದ ಸ್ಥಾಯಿ ಗುಣಕ್ಕೆ ಏನಾಯಿತು ಎಂದು ಯೋಚಿಸುತ್ತಿದ್ದೆ. ನಾನು ಅವುಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲೇ ಕ್ರಮೇಣ ಇತರ ಕೆಲಸಗಳನ್ನು ನನ್ನ ಮೇಲೆ ಬಿದ್ದವು. ಹೊಸ ನರ್ತನಕ್ಕೆ ಬೇಕಾದ ಬಟ್ಟೆ ಹೊಲಿಯ ಹಾಕುವುದು, ದರ್ಜಿ ಅಂಗಡಿಗೆ 4 ಬಾರಿ ಅಲೆಯುವುದು, ರೈಲ್ವೆ ಆರಕ್ಷಣಾ ಕಿಟಕಿಯ ಮುಂದೆ 1-1.5 ತಾಸು ಸರದಿ ನಿಂತು ಕಾರ್ಯಕ್ರಮಕ್ಕೆ ಹೋಗಬೇಕಾದ ದೂರದ ಊರುಗಳಿಗೆ ರಿಸರ್ವೇಷನ್ ಮಾಡಿಸುವುದು, ತಬಲಾ, ಸಿತಾರ್ ಮೊದಲಾದ ವಾದಕರಲ್ಲದೆ ಸಹನರ್ತಕ ನರ್ತಕಿಯರಿಗೂ ಕೂಡಿ ಸಾಧಾರಣವಾಗಿ ಸಹನರ್ತಕ ನರ್ತಕಿಯರು ಇವಳ ಶಾಲೆಯಲ್ಲಿ ಕಲಿಯುವ ಹಿರಿಯ ವಿದ್ಯಾರ್ಥಿನಿಯರೇ. ಮೋಹನ್ ಇಷ್ಟು ಕೆಲಸ ಅಡರಿಕೊಂಡಿದೆ. ಈ ಹುಡುಗಿರು ಎಷ್ಟು ತಾಲೀಮು ಮಾಡಿಸಿದ್ರು ತಪ್ಪು ಮಾಡ್ತಾರೆ. ಇವತ್ತವರ ಅಭಿನಯ ಕೊರಿಯೋಗ್ರಾಫಿಗಳೆರಡನ್ನು ಪಕ್ಕಾ ಮಾಡಬೇಕು. ರಿಸರ್ವೇಷನ್ ಮಾಡಿಸ್ಕೊಂಡು ಬರ್ತೀಯಾ? ಓಂ ಪ್ರಕಾಶ್ ಇದೇ ಸಮಯದಲ್ಲಿ ಕೈ ಕೊಟ್ಟಿದ್ದಾನೆ ಎಂದು ಅವಳು ಭಾವಪೂರ್ಣವಾಗಿ ಪ್ರಾರ್ಥಿಸಿಕೊಂಡರೆ ಇಲ್ಲ ಅನ್ನೋದು ಹೇಗೆ?
ನಾವು ಎಷ್ಟು ಜನ, ನಮಗೆ ಏನೇನು ವ್ಯವಸ್ಥೆ ಮಾಡಬೇಕು, ನಾವು ಬರುವ ರೈಲಿನ ಸಮಯಗಳನ್ನೆಲ್ಲ ತಿಳಿಸಿ ಅವರಿಗೊಂದು ಕಾಗದ ಬರೀತೀಯಾ? ನಿನ್ನನ್ನು ಬಿಟ್ಟರೆ ಸರಿಯಾಗಿ ಬರೆಯೋರು ಯಾರು ಎನ್ನ ಸಹಾಯಕತೆಯನ್ನು ಕಣ್ಣು ಹುಬ್ಬು ಮುಖಗಳಲ್ಲಿ ಸೂಚಿಸುತ್ತಾ ಪ್ರಾರ್ಥಿಸಿ ನನ್ನ ತುಟಿಗೆ ತುಟಿ ಚುಂಬಿಸಿದರೆ ನಿರಾಕರಿಸುವುದು ಹೇಗೆ ಸಾಧ್ಯ? ಕೆಲಸ ಹೇಳ್ತಿದ್ದಾಳೆ ಅಂತ ಬೇಜಾರು ಮಾಡ್ಕೋಬೇಡ. ಬೇರೆ ಕೆಲಸವಿಲ್ಲದು ನಿನಗೂ ಬೇಸರ ಕಳೆಯುತ್ತೆ ಅಂತ ಹೇಳ್ತಿದ್ದೀನಿ. ನನಗೋ ಮೈ ತಿರ್ಸ್ಕೊಳ್ಳೋಕ್ಕೂ ಪುರ್ಸೊತ್ತಿಲ್ಲ. ಕೆಲಸದ ಒತ್ತಡದಲ್ಲಿ ಸಮಯ ಉಳಿಸಲೆಂದು ಅವಳು ವಿಮಾನದಲ್ಲಿ ಪ್ರಯಾಣ ಮಾಡತೊಡಗಿದಳು. ನೀನು ತಪ್ಪು ತಿಳಿಬೇಡ. ಈ ಹುಡುಗರು ವಾದ್ಯದವ್ರ ಜೊತೆಗೆ ರೈಲಿನಲ್ಲಿ ಬಿಡೋಕ್ಕೆ ನನಗೆ ಭಯವಾಗುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಜವಾಬ್ದಾರಿ ಯಾರದು? ನೀನು ಅವ್ರ ಜೊತೆ ಬಂದರೆ ಒಂದು ನಿಗಾ ಇರುತ್ತೆ ಪ್ಲೀಸ್. ವಿಮಾನವಿಲ್ಲದ ಅವಳು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ ಕಡೆ ಅವರಿಗೆಲ್ಲ ಪ್ರಥಮ ಅಥವಾ ಎ ಸಿ ದರ್ಜೆಯ ಟಿಕೆಟ್ ತೆಗೆಯಲು ದುಬಾರಿ. ಆದರೆ ಹುಡುಗಿಯರನ್ನು ಹುಡುಗರ ವಾದ್ಯದವರ ಜೊತೆ ಬಿಡಲು ಜವಾಬ್ದಾರಿ. ಆದ್ದರಿಂದ ನಾನು ಅವರ ಜೊತೆ. ಅವಳೊಬ್ಬಳೇ ಮೇಲಿನ ದರ್ಜೆಯಲ್ಲಿ. ಇಷ್ಟು ದೊಡ್ಡ ನರ್ತಕಿಯಾದವಳು ಸಾಧಾರಣ ದರ್ಜೆಯಲ್ಲಿ ಪ್ರಯಾಣಿಸಿ ಇಳಿದರೆ ಸ್ವಾಗತಿಸಲು ಬರುವ ಆಯೋಜಕರು ಏನೆಂದುಕೊಂಡಾರು? ಬೈನಾಕ್ಯುಲರ್ ಇದ್ದರೆ ನೋಡಬಹುದಿತ್ತು ಎಂದುಕೊಳ್ಳುವ ನಾನು ಯಾಕೆ ಕ್ರಮೇಣ ಇವನ್ನೆಲ್ಲ ಒಪ್ಪಿಕೊಂಡೆ? ನಿನಗಿಂತ ದೊಡ್ಡ ಕಲಾವಿದ ನಾನು, ನರ್ತನದ ಗಾಯಕನಲ್ಲ, ಶುದ್ಧ ಸ್ವತಂತ್ರ ಗಾಯಕ. ನನಗೂ ನಿನಗೂ ಸಂಬಂಧವಿಲ್ಲ ಅಂತ ಯಾಕೆ ಹೇಳಲಿಲ್ಲ ಎಂಬ ಪ್ರಶ್ನೆ ತೊಡಗಿತು. ಪ್ರೇಮವು ಆಳುತನಕ್ಕೆ ತಿರುಗಿತ್ತು. ಹರಿದುಕೊಂಡು ಹೊರಬರುವ ಜ್ಞಾನ ಹುಟ್ಟಿರಲಿಲ್ಲ ಎಂಬ ಉತ್ತರ ಕಾಣಿಸಿತು. ಕೊಳ್ಳಬೇಕು ಅಂದರೆ ಮುಂಬೈಯಲ್ಲಿ ಸಿಕ್ಕೋದಿಲ್ವೇ ಬೈನಾಕ್ಯುಲರ್? ಉತ್ತಮ ಗುಣಮಟ್ಟದ ಸಿಕ್ಕದೇ ಇರಬಹುದು. ನೀನು ಬರುವಾಗ ಒಂದನ್ನು ತೆಗೆದುಕೊಂಡು ಬಾ ಅಂತ ಬರಿಬೇಕು ಮದುವಿಗೆ ಎಂಬ ಪರಿಹಾರ ಕಂಡಿತು. ಪ್ರೇಮವೆನ್ನುವುದು ಚಿರಸ್ಥಾಯಿಯಲ್ಲ, ರಾಗದ ರಸವಿದ್ದಂತೆ ಎಷ್ಟೇ ವಿಸ್ತರಿಸಿದರೂ ತನಗೆ ತಾನೇ ಮುಕ್ತಾಯವಾಗುತ್ತೆ ಎಂಬ ಒಳಸತ್ಯ ಅವಳಿಗೆ ಗೊತ್ತಿತ್ತೆ. ಅವಳಲ್ಲಿ ಮುಕ್ತಾಯವಾಗಿತ್ತು, ನನ್ನಲ್ಲಿ ಇನ್ನೂ ಅಂಟಿಕೊಂಡಿತ್ತು. ಪ್ರಾರಂಭದಿಂದ ಹುಟ್ಟುವ ಅಜ್ಞಾನದಂತೆ. ಕಾರ್ತಿಕರಾಮನ ಪ್ರವೇಶವಾದರೂ ನನಗೆ ಪೂರ್ತಿ ಅರ್ಥವಾಗಲಿಲ್ಲ. ಹೊಸ ಪ್ರಯೋಗ ಮಾಡಿ ಹೊಸ ಸರಕನ್ನು ಕೊಡದೆ ಯಾವ ಪ್ರದರ್ಶನ ಕಲೆಯ ವ್ಯಾಪಾರ ಮುಂದುವರಿದಿತ್ತು? ಹೊಸ ಕೊರಿಯೋಗ್ರಫಿ, ಹೊಸ ವಸ್ತುಗಳನ್ನು ಅವಳು ಹುಡುಕುತ್ತಲೇ ಇದ್ದಳು. ಈಗ ಪ್ಯಾರಿಸ್ ಉತ್ಸವಕ್ಕೆ ಸಂಗೀತದ ರಾಗಗಳ ನರ್ತನ ರೂಪಗಳನ್ನು ಆಲೋಚಿಸಿರುವಂತೆ. ಹಿಂದೆ ಮಾಡಿದ್ದ ಭಾಗ್ಯಶ್ರೀಯ ತರಹ ಹೊಸ ಹೊಸ ಪ್ರಯೋಗ ಮಾಡುವುದು ಅವಳ ಸ್ವಭಾವವೂ ಹೌದು. ಅದಕ್ಕಾಗಿ ಒಂದೇ ಸಮನೆ ದುಡಿತಾಳೆ, ತಲೆ ಕೆಡಿಸ್ಕೊತಾಳೆ. ಭೋಪಾಲದ ಕಾರ್ತಿಕರಾಮ ಲಯ ತಾಂಡವಗಳೇ ಜೀವಾಳವಾದ ಜಯಪುರ ಘರಾನೆಯವನು. ಇವಳು ಭಾವ ಅಭಿನಯಗಳು ಪ್ರಧಾನವಾಗಿ ಶುದ್ಧ ಕುಣಿತವಾದ ತತ್ಕಾರ ಕೂಡ ವ್ಯಕ್ತಿಯಾಗಬೇಕೆನ್ನುವ ಲಕ್ನೋ ಘರಾಣೆಯವಳು. ಅವನನ್ನು ಭಾವಕ್ಕಿಂತ ಕ್ರಿಯೆಯು ಪ್ರಧಾನವಾದ ಕೃಷ್ಣನನ್ನಾಗಿಸಿ ತಾನು ಭಾವ ನದಿಯಾದ ರಾಧೆಯಾಗಿ ಅವಳ ವಿರಹವು ಕ್ರಿಯಾಪ್ರಧಾನವಾದ ಗಂಡಸನ್ನು ಹಿಡಿದಿಡಲಾರದ ಭಾವಜೀವಿ ಹೆಣ್ಣಿನ ದುಃಖದ ರೂಪವೆಂಬ ಅರ್ಥವನ್ನು ಕೊಟ್ಟು ಗೀತಗೋವಿಂದದಿಂದ ಆಯ್ದ ಅಷ್ಟಪದಿಗಳನ್ನು ನರ್ತನಕ್ಕೆ ಅಳವಡಿಸುವುದು. ರಂಗದ ಒಂದು ಭಾಗದಲ್ಲಿ ವಿರಹದಿಂದ ಬೇಯುವ ರಾಧೆ, ಇನ್ನೊಂದು ಭಾಗದಲ್ಲಿ ಕೃಷ್ಣ. ಇವಳದು ಸಂಪೂರ್ಣ ಲಾಸ್ಯ, ಅವನದು ತಾಂಡವ. ಇವಳ ಲಾಸ್ಯಕ್ಕೆ ಅಷ್ಟಪದಿಯನ್ನು ಟುಮರಿಯ ಶೈಲಿಯಲ್ಲಿ ಒಂದೊಂದು ಪದಗುಚ್ಛವನ್ನು ಪದರ ಬಿಡಿಸಿ ಹಾಡಬೇಕು. ಅವನದನ್ನು ಮಧ್ಯಲಯದಲ್ಲಿ ಆರಂಭಿಸಿ ಧೃತದ ಬೋಲುಗಳನ್ನು ಮುಟ್ಟಿಸಿದರೆ ಅವನೇ ಜೈಪುರ ಶೈಲಿಯಲ್ಲಿ ಪಂಡತ್ ಹೇಳಿಕೊಂಡು ಮುಂದುವರಿಸಬೇಕು. ಭೋಪಾಲಿನ ಕೀರ್ತಿರಾಮನನ್ನು ಇವಳೆ ಕರೆಸಿಕೊಂಡಳು. ದಿಲ್ಲಿಗೆ ಬರುವ, ಇಡೀ ದೇಶದಲ್ಲಿ ಹೆಸರು ಮಾಡಿರುವ ಇವಳ ಜೊತೆಗೆ ನರ್ತಿಸಿದರೆ ಸಿಗುವ ಮನ್ನಣೆಯಿಂದ ಅವನು ಹಿಗ್ಗಿದ್ದ. ಜೊತೆಯಲ್ಲಿ ತಾಲೀಮು ನಡೆಸಬೇಕು. ನರ್ತನ ಶಾಲೆಯ ಅತಿಥಿ ಕೋಣೆಯಲ್ಲಿ ಇಳಿಸಿದಳು. ಇವಳ ತಾಲೀಮಿಗಂತೂ ನಾನು ಇರಲೇಬೇಕು. ನಾನಿಲ್ಲದಾಗ ಅವರಿಬ್ಬರು ಅಭ್ಯಾಸ ಮಾಡಿಕೋತಿದ್ರು. ನಾನು ಅಲ್ಲಿಯೇ ಇದ್ದರೆ ಅವಳೇನು ಬೇಡ ಅಂತಿರಲಿಲ್ಲ. ಆದರೆ ಸಹಾಯಕನ ಬೇರೆ ಕೆಲಸ ಹೆಚ್ಚಿಸುತ್ತಾಳೆಂದು ಇತ್ತೀಚೆಗೆ ನಾನೇ ಅಲ್ಲಿಗೆ ಹೋಗುವುದನ್ನು ಕಡಿಮೆ ಮಾಡಿದ್ದು. ಹೇಳುವುದನ್ನು ಮಾಡದೆ ಧಿಕ್ಕರಿಸುವ ಧೈರ್ಯವಿರಲಿಲ್ಲ. ಅವಳ ಹರಿತವಾದ ಒಂದು ಕಣ್ಣ ನೋಟಕ್ಕೆ ಅಂಜುತ್ತಿದ್ದೆ. ಏನನ್ನೋ ತಪ್ಪಿಸಿ ಬಿಡುತ್ತಾಳೆ, ಅವಿಧೇಯತೆಯನ್ನು ಮೌನವಾಗಿ ಶಿಕ್ಷಿಸುತ್ತಾಳೆ ಎಂಬ ಅಂಜಿಕೆ. ನಾನು ನನ್ನ ಬರಸಾತಿಗೆ ಬಂದು ಮಲಗಿದರೆ ಅವಳಿಗೆ ಕಾರ್ತಿಕರಾಮನ ಮೇಲೆ ಮನಸ್ಸಾಗಿದೆಯೇ ಎಂಬ ಅನುಮಾನ. ನನಗೆ ಈ ಬರಸಾತಿ ಮನೆ ಸಿಕ್ಕುವ ಮೊದಲು, ಅನಂತರ ಕೂಡ ಮಧ್ಯಾಹ್ನದ ವೇಳೆ ನಾವಿಬ್ಬರು ಈ ಅತಿಥಿ ಕೋಣೆಯಲ್ಲಿ ಸೇರುತ್ತಿದ್ದಂತೆ ಈಗ ಅವಳು ಅವನನ್ನು. ನನ್ನ ಊಟ ಇಲ್ಲಿಗೆ ಬರುತ್ತಿದೆ. ಅವಳು ಬಂದ ನಂತರ ಅವಳು ತಾನಾಗಿಯೇ ನನ್ನನ್ನು ಸಂಧಿಸಲು ಬರುತ್ತಿಲ್ಲ. ನಾನು ಕರೆದಾಗ ಉತ್ಸಾಹಹೀನಳಾಗಿ ಕರ್ತವ್ಯ ನಿರ್ವಹಿಸ್ತಾಳೆ ಅನ್ನಿಸಿತು. ಹೋಗಿ ಪರೀಕ್ಷೆ ಮಾಡಲೆ, ಮಾಡಿದರೆ ಗೊತ್ತಾಗುತ್ತೀಯೇ. ಮುಂದಿನ ದೊಡ್ಡ ಬಾಗಿಲಿಗೆ ಒಳಗಿನಿಂದ ಅಗಳಿ ಹಾಕಿರುತ್ತೆ. ಕರಗಂಟೆ ಒತ್ತಿದರೆ ಬಂದು ತೆಗಿತಾಳೆ. ಏನು ಅಂದರೆ ನಾನು ಏನು ಹೇಳೋದು? ಆ ದಿನದಿಂದ ತಾಲೀಮಿನ ಸಮಯದಲ್ಲಿ ಅವರಿಬ್ಬರ ಮುಖಭಾವನೆಗಳು, ಕಣ್ಣುಗಳು ಪರಸ್ಪರ ಕಳಿಸುವ ಗುಪ್ತ ಸಂದೇಶಗಳನ್ನು ನಾನು ಗಮನಿಸುತ್ತಿದ್ದೀನಿ ಅಂತ ಗೊತ್ತಾಗದಷ್ಟು ಸೂಕ್ಷ್ಮವಾಗಿ ಲಕ್ಷಿಸತೊಡಗಿದೆ. ಹೌದು ಅನ್ನಿಸಿತು. ಅವನ ಬಗೆಗೆ ಅವಳು ಹೆಚ್ಚು ಮಾರ್ಧವವಾಗಿದ್ದಳು. ಅವಳ ಕಲ್ಪನೆಯನ್ನು ಅನುಸರಿಸದೆ ಅವನು ತಾಲೀಮಿನಲ್ಲಿ ತಪ್ಪು ಮಾಡಿದಾಗ ಕೂಡ ಅವಳ ಬಾಯಲ್ಲಿ ತಿದ್ದುವ ಮಾತು ಬಂದರೂ ಕಣ್ಣುಗಳಲ್ಲಿ ಮೆಚ್ಚುಗೆ ಸೂಸುತ್ತಿತ್ತು. ಪ್ರೇಮವನ್ನು ಬಚ್ಚಿಟ್ಟುಕೊಳ್ಳುವುದು ಅವಳಂತಹ ಅಭಿನಯ ವಿಶಾರದೆಗೂ ಸಾಧ್ಯವಿಲ್ಲವಲ್ಲವೇ ಅನ್ನಿಸಿಬಿಟ್ಟಿತ್ತು. ಅಥವಾ ಸಮಾನ ಕಲಾವಿದನಿಗೆ ತೋರಿಸುವ ಮೆಚ್ಚುಗೆಯು, ನನ್ನನ್ನು ಸಂಧಿಸಲು ಅವಳಲ್ಲಿ ಹುಟ್ಟಿರುವ ನಿರುತ್ಸಾಹದ ಕಾರಣವು, ಅವನಲ್ಲಿ ಹುಟ್ಟಿರುವ ಪ್ರೇಮವು, ಅಥವಾ ಹೊಸ ರಚನೆಯನ್ನು ತಯಾರಿಸುವಾಗ ಉಂಟಾಗುವ ಮಗ್ನತೆಯು. ಭಾಗ್ಯಶ್ರೀಯನ್ನು ತಯಾರಿಸುವಾಗಲೂ ಇಷ್ಟೇ ಮಗ್ನತೆ ಇತ್ತು. ಆದರೆ ಆಗ ನನ್ನ ಮೇಲೆ ಪ್ರೀತಿ ಉತ್ಕಟವಾಗಿತ್ತು. ಅವಳ ಮನೆಯಲ್ಲಿ ಅಭ್ಯಾಸ ಮಾಡಿದ ರಾತ್ರಿ ನಿದ್ರೆ ಬರದೆ ಪಕ್ಕದಲ್ಲಿ ಇರುತ್ತಿದ್ದ ಗಂಡ ಗುರುವನ್ನು ಬಿಟ್ಟು ನಿಶ್ಶಬ್ದವಾಗಿ ಮೆಟ್ಟಲು ಹತ್ತಿ ಬಂದು ಬೆಳಗಿನವರೆಗೂ ನನ್ನ ತೋಳಿನಲ್ಲಿದ್ದ ನೆನಪಾಗಿ ಈಗ ಕೃಷ್ಣನಾಗಿರುವ ಅವನ ಮೇಲೆ ರಾಧೆಯಾಗಿರುವ ಇವಳಿಗೆ ಅಂಥದೇ ಭಾವನೆ ಹುಟ್ಟಿಲ್ಲವೇ ಎಂಬ ಅನುಮಾನ ಹುಟ್ಟಿತು. ಕಸಿವಿಸಿ ಸಂಕಟ ದಡದಡನೆ ಇಳಿದು ಹೋಗಿ
ಬಾಗಿಲು ತೆಗೆಸಿ ಎರಡು ತೋಳುಗಳನ್ನು ಹಿಡಿದು ಕುಲುಕಿ ಕೇಳಬೇಕು, ನನಗೆ ಮೋಸ ಮಾಡ್ತಿದ್ದೀಯಾ, ನಿಜ ಹೇಳು, ಗದ್ದರಿಸಬೇಕು ಎಂಬ ಉದ್ವಿಗ್ನತೆ. ಆದರೆ ಹೋಗಿ ಕೇಳಲು ಆತ್ಮಗೌರವ. ಪ್ರೀತಿ ಪ್ರೇಮಗಳು ತಾವಾಗಿ ಹುಟ್ಟಬೇಕು, ತಾವಾಗಿಯೇ ಬದುಕುಳಿಯಬೇಕು. ಕೋಪದಿಂದ, ಯಾತನೆಯಿಂದ, ತಗಾದೆಯಿಂದ ಉಳಿಸಿಕೊಳ್ಳುವುದಲ್ಲ ಎಂಬ ಅಭಿಮಾನ. ಏನು ಮಾಡಲು ತೋಚದೆ ಮನೆಗೆ ಹೊರಡುತ್ತಿದ್ದೆ. ಬೇಸರವಾಗಿ ಎದ್ದು ತಿರುಗಲು ಹೋಗ್ತಿದ್ದೆ. ಸಫ್ದರ್ಜಂಗ್ ಆಸ್ಪತ್ರೆಯ ತನಕ ಹೋಗಿ ರೋಗಿಗಳನ್ನು ನೋಡಲು ಬಂದು ಹೊರಗೆ ಕೂತಿರುತ್ತಿದ್ದ ಜನಗಳ ಮಧ್ಯೆ ಕೂರುತ್ತಿದ್ದೆ. ನಿಮ್ಮ ಕಡೆ ರೋಗಿಯಾ? ಏನಾಗಬೇಕು? ಏನು ಕಾಯಿಲೆ? ಅಕ್ಕಪಕ್ಕದವರು ಕೇಳ್ತಿದ್ದರು. ಶೂನ್ಯ ಭಾವ ಕವಿಯುತ್ತಿತ್ತು. ಮತ್ತೊಂದು ದಿನ IITಯ ತನಕ ನಡೆದು ಅದರ ಆವರಣದಲ್ಲೆಲ್ಲ ನಡೀತಿದ್ದೆ. ಅಲ್ಲಿಯೂ ಒಂಟಿ. ಒಂದು ದಿನ ತಂಬೂರಿ ಶ್ರುತಿ ಮಾಡಿದೆ. ತಿಂಗಳಗಳೇ ಕಳೆದಿದ್ದವು. ನನ್ನ ಮನೆಯ ತಂಬೂರಿ ಶ್ರುತಿ ಮಾಡಿ ಹಾಡಿಕೊಳ್ಳತೊಡಗಿದೆ. ಪೂರ್ವ ನಿಶ್ಚಯವಿಲ್ಲದೆ ಧ್ವನಿಯು ದರ್ಬಾರಿಯ ಷಡ್ಜವನ್ನು ನುಡಿಯತೊಡಗಿತು. ಅದರಲ್ಲೇ ಲೀನನಾಗಿ ಎಷ್ಟೋ ಹೊತ್ತು ನುಡಿದುಕೊಳ್ಳತೊಡಗಿದೆ. ಕಾಲವನ್ನು ಬಿಡಬಹುದು, ಆದರೆ ತನ್ನದೇ ಆದ ಲಯವನ್ನು ಧ್ವನಿಸದೆ ಯಾವ ಸ್ವರವೂ ವಿಸ್ತಾರಗೊಳ್ಳುವುದಿಲ್ಲವೆಂಬುದು ಅನುಭವದಿಂದ ಗೊತ್ತಿತ್ತು. ಆದರೆ ಅದು ಕಾಲ ಗೆಜ್ಜೆಯೊಡನೆ ಸಹಕರಿಸುವ ಲಯವಲ್ಲ. ತನ್ನ ದಿಗಂತವನ್ನು ತಾನೇ ಸೂಚಿಸಿಕೊಳ್ಳುವ, ಮುಂದೆ ವಿಸ್ತರಿಸಿಕೊಳ್ಳುವ ಒಳಸರಿದ ಸೂಕ್ಷ್ಮರೇಖೆಗಳು ಮಾತ್ರ. ಇಷ್ಟು ಸಾಕು. ಇದಕ್ಕಿಂತ ಹೆಚ್ಚಿನ ಚಲನೆ ಸಾಧುವಲ್ಲ. ಚಲನೆಯ ಬೆನ್ನು ಹತ್ತಿ ಹೋಗುವುದು ಲುಚ್ಚ ಕೆಲಸ ಅನ್ನಿಸಿಬಿಟ್ಟಿತು. ಕ್ರಮೇಣ ಮಂದ್ರಕ್ಕೆ ಇಳಿದೆ. ಒಂದೊಂದು ಸ್ವರವನ್ನು ತನ್ನ ಮಿತಿಯನ್ನು ದಾಟಿಸುವ ವಿಸ್ತಾರಕ್ಕೆ ನಿಲ್ಲಿಸುತ್ತ ಕೊನೆಗೆ ಷಡ್ಜವನ್ನು ಮುಟ್ಟಿದಾಗ ಚಲನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವ ಓಂಕಾರ ಸ್ಥಿತಿ. ನಾನು ಸಂಗೀತವನ್ನು ಅಲಕ್ಷ್ಯ ಮಾಡಿದ್ದರೂ ಅದು ನನ್ನ ಕೈ ಬಿಟ್ಟಿಲ್ಲ. ಮಂದ್ರವೂ ಸಿಕ್ಕಿದೆ. ಮಂದ್ರ ಷಡ್ಜವೂ ಎಟಕಿದೆ ಎಂಬ ಆನಂದವು ಮಂದ್ರಷಡ್ಜದ ಆನಂದದೊಡನೆ ಬೆರೆಯಿತು. ಕಣ್ಣುಗಳಲ್ಲಿ ನೀರು ಒಸರಿತು. ವ್ಯಾಕುಲವು ಎಷ್ಟೋ ಕಡಿಮೆಯಾಯಿತು. ಮರುದಿನ ಬೆಳಿಗ್ಗೆ ಎದ್ದು ಮಂತ್ರ ಸಾಧನೆಯಲ್ಲಿ ತೊಡಗಿದೆ. ಚಿತ್ತ ಸ್ವಾಸ್ಥ್ಯ ದೊರಕಿದಂತಾಯಿತು. ಯಾವನ ಜೊತೆ ಮಲಗಿದರೆ ನನಗೇನು ಎಂಬ ರಾಜಸ ನಿರ್ಲಿಪ್ತಿ ಕಾಣಿಸಿತು. ರಾಜಸವಾದರೂ ಸರಿ, ನಿರ್ಲಿಪ್ತಿ ಕಾಣಿಸಿತೆಂಬ ಸಮಾಧಾನ ಹುಟ್ಟಿತು. ನನ್ನೊಳಗೆ ನಡೆಯುತ್ತಿರುವುದನ್ನು ಅವಳಿಗೆ ಹೇಳಲಿಲ್ಲ. ಅವಳು ಕೇಳಲಿಲ್ಲ. ಕೇಳುವ ಸೂಕ್ಷ್ಮವಾಗಲಿ ವ್ಯವಧಾನವಾಗಲಿ ಅವಳಿಗೆ ಇರಲಿಲ್ಲ. ಅಷ್ಟಪದಿಯ ಈ ರಚನೆ ಮೊದಲ ಪ್ರಯೋಗದ ಅವಕಾಶವಾದದ್ದು ಪಟ್ಟಣದಲ್ಲಿ. ಪ್ರಚಾರದ ಕರಪತ್ರದಲ್ಲಿ ಎಂದಿನಂತೆ ಮನೋಹರಿಯ ಹೆಸರು ಎದ್ದು ಕಾಣುವಂತೆ ಇತ್ತು. ಅದರ ಕೆಳಗೆ ಕಾರ್ತಿಕ ರಾಮನದು. ನನ್ನ ಹೆಸರು ಅನಂತರ. ಈಗಾಗಲೇ ಗಾಯಕನಾಗಿ ನನ್ನ ಹೆಸರು ಮರೆಯಾಗಿತ್ತು. ನೃತ್ಯ ಗಾಯಕನಿಗೆ ಸಲ್ಲಬೇಕಾದಷ್ಟೇ ನನಗೂ ಸಂದಿತ್ತು. ಇಡೀ ಗುಂಪಿಗೆ ನಾನೇ ಟಿಕೆಟ್ ರಿಸರ್ವ್ ಮಾಡಿ ಎಲ್ಲರೊಡನೆ ಸಾಧಾರಣ ದರ್ಜೆಯಲ್ಲಿ ಸ್ಲೀಪರ್ ಬೋಗಿಯಲ್ಲಿ ಬಂದಿದ್ದೆ. ಕಾರ್ತಿಕ ರಾಮನು ನಮ್ಮ ಜೊತೆಯಲ್ಲಿದ್ದ. ನಾವು ಹಿಂದಿನ ಸಂಜೆ ಹೊರಟೆವು. ಅವಳು ಮರುದಿನ ಬೆಳಿಗ್ಗೆ ವಿಮಾನದಲ್ಲಿ ಬರುವವಳಿದ್ದಳು. ಕಾರ್ತಿಕರಾಮ ಏಕೋ ನನ್ನೊಡನೆ ಸರಿಯಾಗಿ ಮುಖ ಕೊಟ್ಟು ಮಾತನಾಡ್ತಿರಲಿಲ್ಲ. ನನ್ನ ಸೀಟಿನ ಪಕ್ಕದ ಭಾಗದ ಜಾಗ ಹಿಡಿದಿದ್ದ. ನಾನು ಅವನಿಂದ ದೂರವೇ ಇದ್ದೆ. ಇತರ ಹುಡುಗಿಯರು ತಬಲಾ ಸಿತಾರ್ನವರು ಮಾತ್ರ ನನ್ನನ್ನು ಮಾಸ್ತರ್ಜಿ ಎನ್ನುತ್ತಿದ್ದರು. ಗುರೂಜಿ ಎಂಬ ಹೆಸರು ನರ್ತನದ ಗುರು ಮನೋಹರಿಗೆ ಮಾತ್ರ ಸಲ್ಲುವುದಾಗಿತ್ತು. ಕಾರ್ಯಕ್ರಮದ ಆರಂಭದ ಮೊದಲು ವಾದ್ಯಮೇಳದ ನಡುವೆ ನಾನು, ನನ್ನ ಬಲ ಪಕ್ಕದಲ್ಲಿ ತಬಲಾದ ಜಯಸ್ವಾಲ, ಎಡಪಕ್ಕದಲ್ಲಿ ಶೀಲಾ, ಅವಳ ಎಡಕ್ಕೆ ಸಾರಂಗಿ ಸಿರಾಜುದ್ದೀನ್, ಅವನ ಎಡಕ್ಕೆ ಸಿತಾರಿನ ಸರಫ್ರಾಜ್ ಕುಳಿತಿದ್ದೆವು. ಕಾರ್ಯಕ್ರಮ ಆರಂಭವಾಗಲು 5 ನಿಮಿಷವಿತ್ತು. ಸಭೆಯ ಮುಂದಿನ ಸಾಲಿನಲ್ಲಿ ಕುಳಿತ ಒಬ್ಬ ವೃದ್ಧರು ನಮ್ಮ ಕಡೆಗೆ ಕೈ ಮುಗಿದರು. ನಾನು ಗಮನಿಸಿದೆ. ನಮ್ಮ 5ರಲ್ಲಿ ಅವರು ಯಾರಿಗೆ ಅಭಿವಾದನೆ ಮಾಡಿದರಂತ ನನಗೆ ತಿಳಿಯಲಿಲ್ಲ. ಹೇಗಾದರೂ ಸರಿ ಅಂತ ಆಲೋಚಿಸಿ ಅರ್ಧ ನಿಮಿಷದ ನಂತರ ನಾನು ಕೈ ಮುಗಿದೆ. ಕುಳಿತಿದ್ದ ಅವರು ಎದ್ದು ರಂಗದ ಮೇಲೆ ಬಂದು ನನ್ನ ಮುಂದೆ ಬಾಗಿ ನಿಂತು, ಫಯಾಜ್ ಅಹಮದ್ ಅಂತ ನನ್ನ ಹೆಸರು, ದೃಪದ ಹಾಡ್ತೀನಿ. ಅವರ ಹೆಸರು ಕೇಳಿದ್ದೆ. ಕಲ್ಕತ್ತಾದ ಸಮ್ಮೇಳನದಲ್ಲಿ ಅವರ ಗಾಯನ ಕೇಳಿದ್ದ ನೆನಪು ಬಂತು. ಉದ್ದನೆಯ ಕೂದಲು, ಕಪ್ಪು ಬಣ್ಣ, ಪೈಜಾಮ, ಜುಬ್ಬಾ, ಮೇಲೆ ವೇಸ್ಟ್ ಕೋಟ್. ಎದ್ದು ನಿಂತು 2 ಕೈಗಳನ್ನು ಹಿಡಿದು ಬಾಗಿದೆ. ನಾನೊಬ್ಬ ಗಾಯಕನಾಗಿ ಹೇಳ್ತಿದ್ದೀನಿ, ನೀವು ಯಾಕೆ ಶುದ್ಧ ಗಾಯನ ಬಿಟ್ಟು ಈ ಕುಣಿತದ ಗಾಯನಕ್ಕೆ ಬಿದ್ದುಬಿಟ್ರಿ? ಜಲಂಧರ್ನ ಹರವಲ್ಲಭ ಸಂಗೀತ ಸಮ್ಮೇಳನದಲ್ಲಿ ನೀವು ಮಾಡಿದ ತೋಡಿಯ ಆಲಾಪ, ಅದು ಮಂದ್ರದ ಕೆಲಸ. ಬೇರೆ ಯಾರಿಗೆ ಸಾಧ್ಯ? ಅದೆಂಥ ಧ್ವನಿ, ಅದೆಂಥ ಭಾವ ಸಂಚಾರ. ಇನ್ನೊಮ್ಮೆ ಕೇಳಬೇಕು ಅನಿಸುತ್ತೆ ಎಂದರು. ಅಷ್ಟರಲ್ಲಿ ನರ್ತನ ಆರಂಭವಾಗುವ ಸೂಚನೆ ಆಯಿತು. ಫಯಾಜ್ ಅಹಮದ್ ಆಮೇಲೆ ಸಿಕ್ವಾ ಎಂದು ಹೇಳಿ ಪಕ್ಕದ ಮೆಟ್ಟಲುಗಳಿಂದ ಇಳಿದು ಹೋಗಿ ತಮ್ಮ ಕುರ್ಚಿಯ ಮೇಲೆ ಕುಳಿತರು. ಮನೋಹರಿಂದ ಗಣೇಶ ವಂದನೆ ಆಯಿತು. ಅನಂತ ಮುಖ್ಯವಾದ ರಚನೆ ಅಷ್ಟಪದಿ. ಮೊದಲನೆಯ ಅಭಿನಯಕ್ಕೆ ಆರಿಸಿದ್ದ ನಿಂದತಿ ಚಂದನ ಮಿಂದು ಕಿರಣಮನು ವಿಂದತಿ ಖೇದ ಮಧಿರಂ ವ್ಯಾಲ ನಿಲಯ ಮಿಲನೇನ ಗರಲಮಿವ ಕಲಯತಿ ಮಲಯ ಸಮೀರಂ. ಅಷ್ಟಪದಿಯನ್ನು ದರ್ಬಾರಿಯಲ್ಲಿ ಇಡಿಯಾಗಿ ಹಾಡಿದ ನಂತರ ಒಂದೊಂದೇ ಪದಗಳನ್ನು ಬಿಡಿಸಿ ವಿಲಂಬಿತದಲ್ಲಿ ವಿಸ್ತರಿಸತೊಡಗಿದೆ. ನನಗೆ ತಿಳಿಯದಂತೆ ಮಂದ್ರಕ್ಕೆ ಇಳಿದೆ. ನೀ ನಿಧ ನೀ ಪ ನಿಧ ಧ ಮ ಪ 1 ಎಂದು ಒಳಕ್ಕಿಳಿದು ಆಂದೋಲನ ಮಾಡುತ್ತಾ ಮೈಮರೆತೆ. ಅದೇ ಆಂದೋಲನದಲ್ಲಿ ವಿಲಂಬಿತ ಕಾಲವನ್ನು ಇನ್ನೂ ವಿಲಂಬಿತಗೊಳಿಸುತ್ತಾ ದರ್ಬಾರಿಯ ಸ್ಥಗಿತ ಚಲನೆಯ ಸೌಖ್ಯವನ್ನು ಅನುಭವಿಸುತ್ತಾ ಕಣ್ಣು ಮುಚ್ಚಿದೆ. ನಿಮೀಲನಗೊಂಡಿದ್ದ ರೆಪ್ಪೆಗಳನ್ನು ನಡುವೆ ಒಮ್ಮೆ ನಿಮೀಲನಗೊಳಿಸುತ್ತಾ ನನ್ನ ಮುಖವು ಸಭಿಕರ ಮೊದಲ ಸಾಲಿನಲ್ಲಿದ್ದ ತಿರುಗಿತ್ತು. ಫಯಾಜರು ನನ್ನ ಮುಖವನ್ನೇ ಮೆಚ್ಚುಗೆಯ ಕಣ್ಣುಗಳಿಂದ ನೋಡುತ್ತಾ ಬಲ ತರ್ಜನಿಯನ್ನು ಮುಂದೆ ಮಾಡಿ ನನ್ನ ಸ್ವರ ಚಲನೆಗೆ ತಕ್ಕಂತೆ ಆಡಿಸುತ್ತಿದ್ದರು. ನನಗೆ ಸ್ಫೂರ್ತಿ ಬಂತು. ಇನ್ನು ವಿಲಂಬಿತಗೊಳಿಸಿದೆ. ವಾದಿ ಋಷಭವನ್ನು ತಲುಪಿ ನಿಂತು ಬಿಟ್ಟೆ. ಮಂದ್ರವಾದರೂ ಸೌಖ್ಯ ತುಸುವು ನಲುಗಲಿಲ್ಲ. ಫಯಾಜರ ಮುಖಭಾವವು ಅದ್ಭುತ ಎಂಬ ಅಭಿಪ್ರಾಯವನ್ನು ಸೂಚಿಸುತ್ತಿತ್ತು.
ದೃಪದದ ಸಾಧಕರಾದ ಅವರೇ ಮೆಚ್ಚಿರುವಾಗ ನನಗೆ ಇನ್ನಷ್ಟು ಸ್ಫೂರ್ತಿ ಬಂತು. ಅವರ ಬೆರಳು ಬೇಗ ಇಳಿಯಬೇಡಿ, ಋಷಭದ ಭಾವವನ್ನು ಇನ್ನಷ್ಟು ಹಿಡಿದು ಹೊಮ್ಮಿಸಿ ಎಂಬಂತೆ ನಿಂತು ಬಿಟ್ಟಿತು. ಅಷ್ಟರಲ್ಲಿ ನನ್ನ ಎಡಪಕ್ಕದಲ್ಲಿದ್ದ ಸಾತಿ ಹುಡುಗಿ ಶೀಲಾ ನನ್ನ ಕಡೆಗೆ ಬಾಗಿ ಪಂಡಿತ್ಜಿ ಎಂದು ಹೆಚ್ಚಿಸುವಂತೆ ಪಿಸುಗುಟ್ಟಿದಳು. ನಾನು ಹಾಡುತ್ತಿರುವುದು ಸರಿಯಾಗಿದೆ. ಸ್ವರವು ಎಲ್ಲೂ ವಿಚಲಿತವಾಗಿಲ್ಲ, ಅತಿಕ್ರಮಿಸಿಲ್ಲ, ಬೇರೆ ರಾಗದ ಚಲನದಲ್ಲಿ ಹರಿದಿಲ್ಲ. ಇವಳೇನು ಮಧ್ಯೆ ತಲೆ ಹಾಕುವುದು ಎಂದು ಒಮ್ಮೆ ಅವಳ ಹತ್ರ ದುರುಗುಟ್ಟಿ ನೋಡಿ ಮತ್ತೆ ಅರೆ ನಿಮೀಲಿತನಾದೆ. ಅಷ್ಟರಲ್ಲಿ ಫಯಾಜರು ಏನೋ ಅನಾಹುತವಾಗಿದೆ ಎಂಬಂತೆ ಬಲಗೈಯನ್ನು ಆಡಿಸುತ್ತಾ ತೋರು ಬೆರಳನ್ನು ನರ್ತಕಿ ಮನೋಹರಿಯ ಕಡೆಗೆ ಮಾಡಿದರು. ನನಗೆ ಅರ್ಥವಾಗಲಿಲ್ಲ. ಅವರು ಮತ್ತೆ ಮತ್ತೆ ಬೆರಳು ಮಾಡಿದ ನಂತರ ಮುಖವನ್ನು ಮನೋಹರಿಯ ಕಡೆಗೆ ತಿರುಗಿಸಿದೆ. ಅವಳು ಸುಮ್ಮನೆ ನಿಂತು ಬಿಟ್ಟಿದ್ದಳು. ಮುಖ ಉರಿಯುತ್ತಿತ್ತು. ನೀನು ಹಾಡು, ಮೈ ಕೇಳ್ಕೊ ಎಂದು ಹತ್ತಿರ ಬಂದ ಶೀಲಾಳ ಹತ್ತಿರ ಪಿಸುಗುಟ್ಟಿದಳು. ಶೀಲಾ ಸರಕ್ಕನೆ ನನ್ನ ಮುಂದಿದ್ದ ಮೈಕನ್ನು ತನ್ನ ಮುಂದೆ ಎಳೆದುಕೊಂಡು ಅಭಿನಯದ ಲಯಕ್ಕೆ ತಕ್ಕಂತೆ ಲಯದಲ್ಲಿ ಹಾಡತೊಡಗಿದಳು. ಮನೋಹರಿ ಅಭಿನಯ ಆರಂಭಿಸಿದಳು. ಆಗಿದ್ದ ಅನಾಹುತ ಆಗ ನನ್ನ ಅರಿವಿಗೆ ಬಂತು. ಒಳಕ್ಕೆ ಇಳಿದಂತೆ ಚಲನೆ ನಿಧಾನವಾಗುತ್ತದೆ, ಇನ್ನು ಇಳಿದರೆ ಸ್ಥಗಿತ ಸ್ಥಿತಿಗೆ ಸಮೀಪವಾಗುತ್ತದೆ. ದರ್ಬಾರಿ ಆಂದೋಲನದ ಮರ್ಮವಿರುವುದೇ ಅಲ್ಲಿ. ಉತ್ತಮ ಗಾಯನವು ಸಾಧಿಸಬೇಕಾದ ಸ್ಥಾನ ಅದು. ಕೆಳಗೆ ನೀರು ಹರಿಯುತ್ತಿದ್ದರೂ ಮೇಲೆ ಹೆಪ್ಪುಗಟ್ಟಿರುವ ಹಿಮದಂತೆ ನಿಂತು ಕಾಲದ ಅಸ್ಥಿರ ಮುಖಗಳೆರಡನ್ನೂ ಹಿಡಿದಿಡೋದು ಗಾಯನದ ಯೋಗ ಸ್ಥಿತಿಯದು. ಚಲನೆಯೊಂದನ್ನೇ ಆಧರಿಸಿ ನರ್ತನಕ್ಕೆ ಅಲ್ಲಿ ಪ್ರವೇಶವಿಲ್ಲ. ನರ್ತನದ ಕ್ರಿಯೆಯ ಅಂಗವೇ ಆದ ಅಭಿನಯ ಕೂಡ ಈ ಸ್ಥಗಿತ ಸ್ಥಿತಿಗೆ ಬಂದರೆ ಶಿಲ್ಪಮಯವಾಗುತ್ತೆ, ನರ್ತನ ನಿಂತು ಹೋಗುತ್ತೆ. ಇದು ಸ್ಪಷ್ಟವಾಗಿ ಅರ್ಥವಾಗೋಕೆ ನನಗೆ 3-4 ನಿಮಿಷ ಬೇಕಾಯಿತು. ಶೀಲಾಗಿ ಈ ಅಷ್ಟಪದಿಯನ್ನು ಹಾಡುವ ಸಂಗೀತ ಸಾಮರ್ಥ್ಯವಿರಲಿಲ್ಲ. ತನ್ನ ಕೈಲಾಗದ ಕೆಲಸಕ್ಕೆ ತೊಡಗಿ ತತ್ತರಿಸುತ್ತಿದ್ದಳು. ಅವಳು ಇದ್ದುದು ನಡುವೆ ಸಂಗೀತದ ಬೋಲ್ಗಳನ್ನು ಹೇಳಲು, ನರ್ತನದ ಬೋಲ್ಗಳನ್ನು ಹೇಳಲು. ಅವಳು ನರ್ತಕಿ, ಮನೋಹರಿಯ ಹಿರಿಯ ವಿದ್ಯಾರ್ಥಿನಿ. ಎಲ್ಲ ನರ್ತಕಿಯರಂತೆ ಅವಳು ಕಲಿತಿದ್ದುದು ಪ್ರಾಥಮಿಕ ಮಟ್ಟದ ಗಾಯನವನ್ನು. ಅರ್ಥದ ಪದರಗಳನ್ನು ಬಿಡಿಸಲಾರದೆ, ಒಂದು ಶಬ್ದದ ಹಲವು ಅರ್ಥಭಾವಗಳ ವಿನ್ಯಾಸಗಳನ್ನು ಸ್ವರ ಸಂಚಲನೆಯ ವೈವಿಧ್ಯದಲ್ಲಿ ವ್ಯಕ್ತಪಡಿಸಲಾರದೆ ಹೆಣಗುತ್ತಿದ್ದಳು. ಸಂಗೀತದ ಆಲಂಬನೆ ಇಲ್ಲದೆ ಮನೋಹರಿ ದಿಕ್ಕು ತಪ್ಪಿದ್ದಳು. ಮೋಹನ್ ಲಾಲ್ಜಿ, ನೀವು ಹಾಡಿ, ಆ ಹುಡುಗಿಗೆ ಕೈಲಿ ಆಗೋಲ್ಲ. 3ನೇ ಸಾಲಿನಿದ್ದ ಒಬ್ಬ ಸಭಿಕರು ಕೂಗಿಕೊಂಡರು. ನೀವು ಹಾಡಬೇಕು. ಫಯಾಜರು ಎದ್ದು ನಿಂತು ಹೇಳಿದರು. ನಾನು ಹಾಡತೊಡಗಿದೆ. ಶೀಲಾ ಮೈಕನ್ನು ನನ್ನ ಮುಂದೆ ಸರಗಿಸಿದಳು. ನರ್ತನವು ಸುಗಮವಾಗಿ ಸಾಗಿತು. ಆದರೆ ಮನೋಹರಿಯ ಲಹರಿ ತಪ್ಪಿತ್ತು. ಅಭ್ಯಾಸ ಬಲದ ಮೇಲೆ ಕೂಡ ಅವಳು ಅಭಿನಯಿಸುತ್ತಿದ್ದಳು. ಆದರೆ ಎಂದಿನ ಸಹಜ ಪ್ರತಿಭೆ ಮಿಂಚುತ್ತಿರಲಿಲ್ಲ. ನಾನು ಕೂಡ ಬುದ್ಧಿಯ ಬಲದಿಂದ ಅಭಿನಯಕ್ಕೆ ಸಹಕಾರಿಯಾದ ಪದ್ಯಗಳನ್ನು ಹಾಡುತ್ತಿದ್ದೆ. ಮನೋಧರ್ಮ ರಾಗದ ಮಂದ್ರ ಸಪ್ತಕ ವಿಲಂಬಿತ ಗತಿಯನ್ನು ಕಲ್ಪಿಸಿಕೊಡುತ್ತಿತ್ತು. ಎಷ್ಟು ಹೊತ್ತಾದರೂ ನೃತ್ಯ ಗಾಯನದ ಚುರುಕಿಗೆ ಹದಗೊಳ್ಳಲಿಲ್ಲ. ಸೂಕ್ಷ್ಮಗುಣಿ ಜನಗಳಿಗೆ ಐಬು ತಿಳಿಯುತ್ತಿತ್ತು. ಸಾಧಾರಣ ಸಭಿಕರಿಗೆ ರಂಜನೆಯಾಗುತ್ತಲೇ ಇತ್ತು. ಕಾರ್ತಿಕ ರಾಮನ ಕುಣಿತ ಆರಂಭವಾದಾಗಲಂತೂ ಸಾಧಾರಣರು ಖುಷಿಪಟ್ಟರು. ಅದನ್ನು ಅರಿತ ಮನೋಹರಿ ನಡುವೆ ಕುಣಿತಕ್ಕೆ ತಿರುಗಿದಳು. ಒಟ್ಟಿನಲ್ಲಿ ಅವಳ ಮೂಲ ಕಲ್ಪನೆಗೆ ವ್ಯತ್ಯಯವಾದ್ದು ಮಾತ್ರವಲ್ಲ, ಪ್ರದರ್ಶನವು ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಸಫಲವಾಗಲಿಲ್ಲವೆಂಬ ಭಾವನೆಯು ನಮ್ಮ ತಂಡದೆಲ್ಲರಿಗೂ ಬಂತು. ಪ್ರದರ್ಶನ ಮುಗಿದ ಮೇಲೆ ತೆರೆ ಇಳಿಯಿತು. ಫಯಾಜರು ಮೆಟ್ಟಿಲುಗಳನ್ನು ಹತ್ತಿ ನಾನಿದ್ದಲ್ಲಿಗೆ ಬಂದರು. ಮಡಿಸಿದ ತಾಂಬೂಲವನ್ನು ನನ್ನ ಕೈಗಿಟ್ಟು, ಶುದ್ಧ ಸಂಗೀತದ ಮಟ್ಟಕ್ಕೆ ನರ್ತನ ಬರಲಾರದು ಎಂದರು. ನನಗೆ ಅನ್ನಿಸುತ್ತಿದ್ದ ಮಾತನ್ನೇ ಅವರು ಹೇಳಿದರು. ನೀವು ಯಾಕೆ ಗಾಯನ ಕಚೇರಿಯನ್ನು ಬಿಟ್ಟು ಬಿಟ್ಟಿದ್ದೀರಿ? ನಮ್ಮ ಪಟ್ನಾದ ಮಗದ ಸಂಗೀತ ಸಭೆಯವರು ಕಳೆದ ವರ್ಷ ಆಹ್ವಾನಿಸಿದ್ದರಂತೆ. ನಿಮ್ಮಿಂದ ಉತ್ತರವೇ ಇಲ್ಲವಂತೆ. ಅವರಿಗೆ ಏನೆಂದು ಉತ್ತರಿಸಲಿ? ನಾನು ಸಿಕ್ಕಿಕೊಂಡ ಪರಿಸ್ಥಿತಿಯನ್ನು, ಆ ಪರಿಸ್ಥಿತಿಯಲ್ಲಿ ಹೇಗೆ ವಿವರಿಸಲಿ? ಅವರ ಕುಶಲ ಕೇಳತೊಡಗಿದೆ. ಈ ವರ್ಷ ಕರೆದರೆ ತಪ್ಪದೆ ಬರ್ತೀನಿ ಅಂದೆ. ಅಷ್ಟರಲ್ಲಿ ಶೀಲಾ ಹತ್ತಿರ ಬಂದು, ನಿಮ್ಮನ್ನು ಗುರೂಜಿ ಕರೀತಿದ್ದಾಳೆ ಎಂದರು. ನನ್ನನ್ನು ತರಾಟೆಗೆ ತೆಗೆದುಕೊಳ್ಳಲು ಮನೋಹರಿ ಕಳಿಸಿದ್ದಾಳೆ. ತಕ್ಷಣ ಅರ್ಥವಾಯಿತು. ಬೇಕೆಂದೇ ಅಲಕ್ಷಿಸಿ ಫಯಾಜರೊಡನೆ ಮಾತು ಮುಂದುವರಿಸಿದೆ. ಹಿರಿಯ ವಿದ್ಯಾರ್ಥಿ ನಟವರಲಾಲ ವೇದಿಕೆಯ ಮೇಲೆ ಕಳಚಿ ಬಿದ್ದಿರಬಹುದಾದ ಗೆಜ್ಜೆಗಳನ್ನು ಹುಡುಕುತ್ತಿದ್ದ. ಶೀಲಾ ಮತ್ತೆ ಬಂದಳು. ಮಾಸ್ತರ್ಜಿ, ಗುರೂಜಿ ಕರೀತಿದ್ದಾರೆ, ಬೇಗ ಬರಬೇಕಂತೆ ಆತಂಕದಿಂದ ಹೇಳಿದಳು. ಮತ್ತೆ ಭೇಟಿಯಾಗೋಣ. ಫಯಾಜ್ರಿಂದ ಬೀಳ್ಕೊಂಡು ತೆರೆಯ ಹಿಂದೆಗೆ ಹೋದೆ. ವೇಷಭೂಷಣಗಳನ್ನು ಬೇಗ ತೆಗೆಯಲು ಇಷ್ಟವಿಲ್ಲದ ಹುಡುಗ ಹುಡುಗಿಯರು ಒಂದು ಬದಿಗಿದ್ದರು. ಬಲಬದಿಯ ಗ್ರೀನ್ ರೂಮ್ನಲ್ಲಿ ಮನೋಹರಿ ಬಣ್ಣ ತೆಗೆದು ನನ್ನನ್ನೇ ಕಾಯುತ್ತಿದ್ದಳು. ಫಯಾಜರ ಕೈಯಲ್ಲಿ ಮಾತನಾಡಲು ಬಿಡದೆ 1-2 ಸಲ ತಾಕೀತು ಮಾಡಿದ್ದಕ್ಕೆ ನನಗೂ ಕೋಪ ಬಂದಿತ್ತು. ಪ್ರೋಗ್ರಾಮ್ ಹಾಳು ಮಾಡಬೇಕು ಅಂತ ಮೊದಲೇ ನಿಶ್ಚಯಿಸ್ಕೊಂಡು ಬಂದಿದ್ದೆಯಾ? ಕೋಪವನ್ನು ಹತೋಟಿಯಲ್ಲಿಟ್ಟುಕೊಂಡೇ ಕೇಳಿದಳು. ಇದನ್ನು ಯಾರಿಗೆ ಹೇಳ್ತಿದ್ದಿ? ನನಗೆ ಅರ್ಥವಾಗಲಿಲ್ಲ. ನರ್ತನಕ್ಕೆ ಹಾಡೋಕ್ಕೆ ನನಗೆ ಇಷ್ಟವಿಲ್ಲ. ಇನ್ನು ಮೇಲೆ ನಾನು ಸಂಗೀತ ಕಚೇರಿ ಮಾತ್ರ ಮಾಡ್ತೀನಿ ಅಂತ ತಾಲೀಮಿಗೆ ಮೊದಲೇ ಹೇಳಿದರೆ ನಾನು ಬೇರೆಯವ್ರನ್ನ ನೇಮಿಸ್ಕೋತಿದ್ದೆ. ಇಷ್ಟು ದಿನ ನಟನೆ ಮಾಡಿ ಇವತ್ತು ಹೀಗೆ ಮಾಡಬೇಕು ಅಂತ ಸಂಚು ಹೂಡಿದ್ದೆ ಅಲ್ವೇ? ನಾಲಿಗೆ ಬಿಗಿ ಹಿಡಿದು ಮಾತಾಡಿದರೆ ಉತ್ತರ ಕೊಡಬಹುದು. ಅವಳು ಯಾವತ್ತೂ ಹೀಗೆ ಬಿಚ್ಚಿ ರೇಗಿರಲಿಲ್ಲ. ನಾನು ಹೀಗೆ ಯಾವತ್ತೂ ಉತ್ತರ ಕೊಟ್ಟಿರಲಿಲ್ಲ. ನಾಲಿಗೆ ಬಿಗಿ ಹಿಡಿ ಅಂತ ತಂಡದ ಯಜಮಾಂತಿಗೂ ಯಾರು ಇದುವರೆಗೆ ಹೇಳಿರಲಿಲ್ಲ. ನಾನು ನಿನ್ನ ನೌಕರನೂ ಅಲ್ಲ, ನೀನು ನನಗೆ ಯಜಮಾಂತಿಯೂ ಅಲ್ಲ. ಬಾಯ್ ಮುಚ್ಚು. ಶಟ್ ಅಪ್ ರಾಸ್ಕಲ್. ಅವಳು ಇಂಗ್ಲೀಷ್ನಲ್ಲಿ ಕಿರಿಚಿದಳು. ಹೇಯ್, ನನ್ನನ್ನು ರಾಸ್ಕಲ್ ಅಂತೀಯಾ ಅನ್ನುತ್ತಾ ಹತ್ತಿರ ಹೋದೆ. ದುರುಗುಟ್ಟಿಕೊಂಡು ನೋಡಿದೆ. ನನ್ನೊಡನೆ ಹೊತ್ತಿಕೊಂಡ ಅವಮಾನ ಕೋಪಗಳು ತಹಬಂದಿಗೆ ಬಂದಿರಲಿಲ್ಲ. ಕೈ ಎತ್ತಿ ಅವಳ ಎಡಗಣ್ಣಿಗೆ ಒಂದು ಬಾರಿಸಿದೆ. ಅವಳು ಕಿರಿಚಿದುದು ಹುಡುಗಿಯರಿಗೆ ಕೇಳಿರಬೇಕು. ಅಷ್ಟರಲ್ಲಿ ಶೀಲಾ ಮತ್ತು ಇಬ್ಬರು ಬಾಗಿಲಿಗೆ ಬಂದರು. ನಾನು ಹೊಡೆದುದನ್ನು ನೋಡಿದರು. ಅವರು ನೋಡಿದುದನ್ನು ಅವಳು ನೋಡಿದಳು. ಕೈ ಎತ್ತಿ ಕ್ಷಣಾರ್ಧದಲ್ಲಿ ನನ್ನ ಎಡಗಣ್ಣಿಗೆ ಬಾರಿಸಿದಳು. ಅದು ನನಗೆ ಅನಿರೀಕ್ಷಿತವಾಗಿತ್ತು. ಏನು ತೋಚದೆ ನಿಂತುಬಿಟ್ಟೆ. ತಿರುಗಿ ಹೊಡೆಯದಿದ್ದರೆ ನನ್ನ ಮರ್ಯಾದೆ ಉಳಿಯುವುದಿಲ್ಲವೆನ್ನಿತ್ತು. ಕೈ ಎತ್ತಿದೆ.
ಅಷ್ಟರಲ್ಲಿ ಅವಳು ತನ್ನ 2 ಕೈಗಳನ್ನು ನನ್ನ ಭುಜಕ್ಕೆ ಹಾಕಿ ತಳ್ಳಿದಳು. ತತ್ತರಿಸಿ ಗೋಡೆಗೆ ಆತುಕೊಂಡೆ. ಮುಂದೆ ನುಗ್ಗಿ ನನ್ನ ತೋಳುಗಳನ್ನು ಹಿಡಿದು ಎಳೆದು ಬಾಗಿಲಿಂದ ಕಡೆಗೆ ತಳ್ಳಿಕೊಂಡು ಬಂದಳು. ಹುಡುಗಿಯರು ದಾರಿ ಬಿಟ್ಟರು. ನನ್ನನ್ನು ಬಾಗಿಲಿಂದ ಆಚೆ ಜಾಡಿಸಿ ನೂಕಿ ಗೆಟ್ ಔಟ್ ರಾಸ್ಕಲ್ ಎಂದು ಬುಸುಗುಟ್ಟಿದಳು. ಮೇಕಪ್ ಮಾಡಿಕೊಂಡಿದ್ದ ಹುಡುಗರು, ತಬಲದ ಜಯಸ್ವಾಲ, ಸಾರಂಗಿಯ ಸಿರಾಜುದ್ದೀನ್, ಸಿತಾರಿನ ಸರಫರಾಜ್ ಎಲ್ಲರೂ ನೋಡಿದರು. ನನಗೆ ತಲೆ ಸುತ್ತಿ ಬಂದು ಬಿದ್ದಂತಾಯಿತು. ತಂಡದ ಯಜಮಾಂತಿಯೇ ಹಿಡಿದು ನೂಕಿರುವುದರಿಂದ ಯಾರು ಹತ್ತಿರ ಬಂದು ಎತ್ತುವ, ಗಾಳಿ ಹಾಕುವ, ಸಮಾಧಾನ ಪಡಿಸುವ ಧೈರ್ಯ ಮಾಡಲಿಲ್ಲ. 1 ನಿಮಿಷದ ನಂತರ ಎದ್ದು ಕೂತೆ. ಅವಳು ಗ್ರೀನ್ ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಿದ್ದಳು. ಬಾಗಿಲು ನೂಗಿ ಒಳಗೆ ನುಗ್ಗಿ ಅವಳನ್ನು ಪ್ರತಿಯಾಗಿ ಹೊಡೆಯುವುದು ಸಾಧ್ಯವಿಲ್ಲ ಅಂತ ಅರ್ಥವಾಗಿತ್ತು. ಹೊಡೆಯ ಹೋದರೆ ಉಳಿದವರು ತಡಿತಾರೆಂಬ ಅಡ್ಡಿಯಲ್ಲ. ಅವಳು ನರ್ತಕಿ. ಕುಣಿದು ಕುಣಿದು ಬಾಗಿ ಬಳುಕಿ ತೋಳುಗಳನ್ನು ಎತ್ತಿ ಎಳಿಸಿ ಕಾಯಶಕ್ತಿಯನ್ನು ಬೆಳೆಸಿಕೊಂಡಿದ್ದಾಳೆ. ಜೊತೆಗೆ ಶರೀರದ ಆಕಾರವನ್ನು ಮೋಹಕವಾಗಿಟ್ಟುಕೊಳ್ಳಲು ಪ್ರತಿದಿನ ಯೋಗ ಸಾಧನೆ ಮಾಡ್ತಾಳೆ. ಹಾಡೋದು ಬಿಟ್ಟರೆ ಯಾವ ಸಾಧನೆಯೂ ಇಲ್ಲದ ಕಾಯ ನನ್ನದು. ಅವಳು ತಳ್ಳಿದಾಗ ವಿರೋಧಿಸುವ ಶಕ್ತಿ ಇರಲಿಲ್ಲವೆಂದು ಅರಿವಾಯಿತು. ನರ್ತನದ ವಿದ್ಯಾರ್ಥಿನಿಯರು, ಸಂಗೀತ ಸಹಾಯಕರು ನೋಡ್ತಾ ನಿಂತಿದ್ದಾರೆ. ನಿಲ್ಲಲು ನಾಚಿಕೆಯಾಯಿತು. ನಿಂತು ಮಾಡೋದಾದರೂ ಏನು? ಸರಸರನೆ ನಡೆದು ಪರದೆಯಿಂದ ಆ ಕಡೆಗೆ ಬಂದೆ. ಸಭಾಗೃಹದ ಬಾಗಿಲಿಂದ ಹೊರ ನಡೆದೆ. ಹತ್ತಿರವಿದ್ದ ಒಂದು ಸೈಕಲ್ ರಿಕ್ಷಾ ಏರಿ ಹೋಟೆಲ್ನ ಹೆಸರು ಹೇಳಿದೆ. ಹೋಟೆಲ್ಗೆ ಹೋಗಿ ನನ್ನ ಸೂಟ್ ಕೇಸ್ ಎತ್ತಿಕೊಂಡು ಡ್ಯಾನ್ಸ್ ಪಾರ್ಟಿಯವರು ನಾನೊಬ್ಬ ಹೋಗ್ತಿದ್ದೀನಿ ಅಂತ ಕೌಂಟ್ರಿಗೆ ಹೇಳಿ ಅದೇ ಸೈಕಲ್ ರಿಕ್ಷಾ ಹತ್ತಿ ರೈಲ್ವೆ ಸ್ಟೇಷನ್ಗೆ ನಡೆದೆ. ಅರ್ಧ ಗಂಟೆಗೆ ಹೌಡಾ ದಿಲ್ಲಿ ಎಕ್ಸ್ಪ್ರೆಸ್ ಬರುತ್ತೆ ಅಂದರು. ತೀರಾ ಚಿಕ್ಕವನಿದ್ದಾಗ ಅಮ್ಮನಿಂದ ಹೊಡೆಸಿಕೊಂಡ ನೆನಪು. ಆದರೆ ಅವಳು ಹೊಡೆದ ಮೇಲೆ ತಬ್ಬಿಕೊಳ್ತಿದ್ಲು, ಬೆನ್ನು ಸವರುತ್ತಿದ್ಲು. ಕೇರಿಯ ಪಡ್ಡೆ ಹುಡುಗರಿಂದ ತಳ್ಳಾಡಿಸ್ಕೊಂಡಿದ್ದೆ. ಗುರುಗಳ ಆಶ್ರಮ ಸೇರಿದ ಮೇಲೆ ಅಂತ ಯಾವ ಹೊರಟು ಅನುಭವವೂ ಇರಲಿಲ್ಲ. ಇವಳಿಗೆ ಮೊದಲು ಹೊಡೆದವನು ನಾನು ನಿಜ. ಆದರೆ ಪ್ರೋಗ್ರಾಮ್ ಹಾಳು ಮಾಡಬೇಕು ಅಂತ ಮೊದಲೇ ನಿಶ್ಚಯಿಸ್ಕೊಂಡು ಬಂದಿದ್ದೆ ಅಂತ ಒಂದೇ ಸಮನೆ ಅಂದರೆ ಸಿಟ್ಟು ಬರದೇ ಇರುತ್ತೀಯೇ. ಕೊನೆಗಳಿಗೆಯಲ್ಲಿ ನುಗ್ಗಿದ ಈ ಡಬ್ಬಿಯಲ್ಲಿ ಕೂರುವ ಜಾಗ ಸಿಕ್ಕಿದೆ ಪುಣ್ಯ ಅನಿಸ್ತು. ಅವರೆಲ್ಲರಿಗೂ ರಿಸರ್ವ್ ಆಗಿರೋದು ನಾಳೆ ಬೆಳಿಗ್ಗೆ 8 ಗಂಟೆಯ ಗಾಡಿಲಿ, ಅವಳ ವಿಮಾನದ ಮಧ್ಯಾಹ್ನ 1:30 ಎಂದು ನೆನಪಾದಾಗ ರಾಸ್ಕಲ್. ಕ್ರಮೇಣ ನಾನು ವಿಮಾನ ಫಸ್ಟ್ AC ಕ್ಲಾಸ್ಗಳನ್ನು ಹಿಡಿದು ನನ್ನನ್ನು ಸಾದಾ ಕ್ಲಾಸ್ ಸ್ಲೀಪರ್ಗೆ ಇಳಿಸಿದಳು ಎಂದು ನೆನಪು ಬಂತು. ಕೋಪ ತುಂಬಿಕೊಂಡಿತ್ತು. ಸಂಬಂಧ ಒಡೆಯಿತು ಎನ್ನುವ ಖೇದ ಇರಲಿಲ್ಲ. ಮಧ್ಯಾಹ್ನ 1 ಗಂಟೆಗೆ ನೈ ದಿಲ್ಲಿ ಸ್ಟೇಷನ್ ಮುಟ್ಟುವ ಎಷ್ಟೋ ಮೊದಲೇ ಮನಸ್ಸು ನಿಶ್ಚಯಿಸಿತ್ತು. ಅದರಂತೆ ನೇರವಾಗಿ ನನ್ನ ಬರಸಾತಿ ಮನೆಗೆ ಹೋಗಿ ಬಟ್ಟೆ ಬರೆ ಕಟ್ಟಿಕೊಂಡು ಬ್ಯಾಂಕ್ ಪಾಸ್ ಪುಸ್ತಕ ನೋಡಿ 120 ರೂಪಾಯಿ ಪಟ್ನಾದಲ್ಲಿ ನನ್ನ ಜುಬ್ಬದ ಜೇಬಿನಲ್ಲಿ 6,000 ರೈಲ್ ಚಾರ್ಜ್ ಕಳೆದು ಉಳಿದದ್ದು ಜೇಬಿನಲ್ಲೇ ಇತ್ತು. ಅವಳಿಗೆ ಹಿಂದಿರುಗಿಸ್ಕೊಡೋದು ಅಂತ ನಿರ್ಧರಿಸಿ ಒಂದೊಂದು ಪ್ರೋಗ್ರಾಮಿಗೆ 30,000, ವರ್ಷಕ್ಕೆ ಕೊನೆಯ ಪಕ್ಷ 8-10 ಲಕ್ಷ ಬರುವ ನನ್ನ ಆದಾಯ ಹಾಳು ಮಾಡಿದ್ದಾಳೆ. ನಾನು ಯಾಕೆ ರೈಲಿಗೂ ದುಡ್ಡಿಲ್ಲದೆ ಬಿಕಾರಿ ಹಾಗೆ ಹೋಗಬೇಕು ಎನ್ನಿಸಿ ಬೀಗದ ಕೈಯನ್ನು ನೆಲದ ಅಂತಸ್ತಿನಲ್ಲಿದ್ದ ಮಾಲೀಕರಿಗೆ ಕೊಟ್ಟು ಮನೋಹರ್ಜಿ ಬರ್ತಾರೆ ಅವರ ಕೈಗೆ ಕೊಡಿ. ಆಟೋ ಹತ್ತಿ ರೈಲ್ವೆ ಸ್ಟೇಷನ್ಗೆ ಹೋದಾಗ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿದ್ದ ಮುಂಬೈ ರೈಲು. 70 ರೂಪಾಯಿ TT ಸ್ಲೀಪರ್ ಜಾಗ ಸಿಕ್ಕಿ. ಆದರೆ ರೈಲು ಹೊರಟ ಮೇಲೆ ಕೇಳದೆ ಹೇಡಿಯಂತೆ ಹೆದರಿ ಬರಲಿಲ್ಲವೋ ಎಂಬ ಪ್ರಶ್ನೆ ಬಾಧಿಸಿ, ಈ ಗಾಡಿ ನಿಜಾಮುದ್ದೀನಲ್ಲಿಯೂ ನಿಲ್ಲುತ್ತದೋ ಏನೋ, ಇಲ್ಲದಿದ್ದರೆ ಮಥುರಾದಲ್ಲಿ ಹೋಗಿ ಇಳಿದು ಈಗಾಗಲೇ ವಿಮಾನದಲ್ಲಿ ಬಂದಿರ್ತಾಳೆ. ಎದುರಿಗೆ ನಿಂತು ನನಗೂ ನಿನಗೂ ಸಂಬಂಧ ಕಡಿಯಿತು, ನಾನು ಹೋಗ್ತಿದ್ದೀನಿ ನಮಸ್ಕಾರ ಅನ್ನುವ ಕಲ್ಪನೆ ಕಾಡತೊಡಗಿ. ಸುಮಾರು 1 ತಾಸು. ಹೋದೋನು ಹೋಗು ಅಂದರೆ ಅನ್ನಬಹುದು, ಅಂದೇ ಅಂತಾಳೆ ಎಂಬ ಸನ್ನಿವೇಶವು ಕಾಣಿಸಿ ಮಥುರಾ ಹತ್ತಿರ ಬರುತ್ತಿರುವಂತೆ ಯಾವುದೂ ಬೇಡ, ಒಡೆದು ಹೋಯಿತು, ಮತ್ತೆ ವಿದಾಯದ ನಾಟಕ ಯಾಕೆ ಎಂಬ ಸಮಾಧಾನ ಹುಟ್ಟಿ. ಕರಗಂಟೆಯಾಯಿತು. ಊಟದ ಡಬ್ಬಿ ಬಂತು. 19 ವರ್ಷವಾಯ್ತಲ್ಲವೇ ಡಬ್ಬಿಯ ಊಟ ಶುರುವಾಗಿ. ದಿಲ್ಲಿಯದು ಸೇರಿ ಅವಳ ಮನೆಯ ಅಡುಗೆಯವಳು ಡಬ್ಬಿಯಲ್ಲಿ ಹಾಕಿ ಕಳಿಸ್ತಿದ್ಲು. ಚಂದದ ಅಡಿಗೆ ಅಂದರೆ ಚಂಪಾ. ರಾಮಕುಮಾರಿಯೂ ಅಷ್ಟೇ. ಮನೆ ಊಟ ಬೇಕೆಂದರೆ ಇನ್ನೊಂದು ಮದುವೆ ಮಾಡ್ಕೋಬೇಕು. ಗಿರಾಕಿ ಹೆಚ್ಚಾಗಿ ಬಿಸ್ನೆಸ್ ಬೆಳೀತಾ ಎಲ್ಲ ಮೆಸ್ಗಳು ಒಂದೇ ಎಂದುಕೊಂಡು ಊಟ ಮಾಡುವಾಗ ಈ ಏಕತಾನದ ರುಚಿಗೆ ವಾಂತಿ ಹುಟ್ಟುತ್ತೆ. ಪ್ರೋಗ್ರಾಮಿಗೆ ಹೋದಾಗಲೂ ಹೋಟೆಲ್ ಊಟ, ದೊಡ್ಡ ಹೋಟೆಲ್ ಎಂಬ ನೆನಪಾಯಿತು. ದಾದರಿನ ಪ್ರಶಾಂತಿ ಮನೆಯಲ್ಲೇ ನಡೆಸುತ್ತಿದ್ದ ಗುಜರಾತಿ ಮೆಸ್. ನೆಲದ ಮೇಲೆ ಕೂತು ಊಟ ಅಂಥದ್ದು ಎಲ್ಲಿಯೂ ಇಲ್ಲ. ದಿಲ್ಲಿಯಿಂದ ಮುಂಬೈಗೆ ಬಂದು ದಾದರ್ನಲ್ಲಿ ಇಳಿದು ವಿಠೋಬಾ ಲಾಜಿನಲ್ಲಿ ಕೋಣೆ ಹಿಡಿದು ದಿನಕ್ಕೆ 50 ರೂಪಾಯಿ. 2 ಗಲ್ಲಿ ಹಿಂಬದಿ ಪ್ರಶಾಂತಿ. 8 ಅಲ್ಲ 10 ದಿನ. 3.5 ವರ್ಷದ ನಂತರ ಹಿಂದಿರುಗಿ ಎಲ್ಲಾನು ಹೊಸದಾಗಿ ಕಂಡುಕೋಬೇಕು. ಸಂಗೀತ ಸಭೆಗಳು, ಆಯೋಜಕರು. ಮೊದಲು ಟಿಪ್ನೀಸನ್ನು ಹಿಡಿಯಬೇಕೆಂದರೆ ಅವರದು ಮಾತ್ರವಲ್ಲ, ಮುಂಬೈಯಲ್ಲಿ ಎಲ್ಲರ ಟೆಲಿಫೋನ್ ನಂಬರು ಬದಲಾಗಿದೆ. ನಡೆದ ಮಾಹಿಮ್ಗೆ ಹೋಗಿ ಸದ್ಯ ಮಹಾರಾಯ ಮನೆ ಬದಲಾಯಿಸಿರಲಿಲ್ಲ. ನಾನು ಮುಂಬೈಗೆ ವಾಪಸ್ ಬಂದಿದ್ದೀನಿ. ದಾದರ್ ವಿಠೋಬಾ ಲಾಲೇಜಿನ 16ನೇ ನಂಬರ್ನ ಕೋಲಿ. ರಾಜಾರಾಮರಾವ್ ಬಂದ ತಕ್ಷಣ ಕಳಿಸಿ ಅಂತ ಹೇಳಿ ಬೆಳಿಗ್ಗೆ ಎದ್ದವನೇ ಬಂದ ಪುಣ್ಯಾತ್ಮ. ನನ್ನ ಎಲ್ಲ ಕಥೆನೂ ಕೇಳಿ ನೀವು ಮತ್ತೆ ಎಸ್ಟಾಬ್ಲಿಷ್ ಆಗೋದು ಕಷ್ಟವಾಗಲಾರದು. ಆದರೂ ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಡ್ಯಾನ್ಸ್ಗೆ ಹಾಡೋಕೆ ಹೋಗ್ಬಿಟ್ಟ, ಅವನ ಸ್ಟ್ಯಾಂಡರ್ಡ್ ಇದ್ದದ್ದೇ ಇಷ್ಟು ಅನ್ನುವ ಅಪಪ್ರಚಾರವು ನಡೆದಿತ್ತು. ಈಗ ನಿಮ್ಮ ಹೆಸರು ಯಾರೂ ಎತ್ತೋದಿಲ್ಲ ಎಂದವನು ಆಲೋಚನೆ ಮಾಡಿ ಪರಂಜಪೆಯವ್ರನ್ನ ಕಂಡು ಮಾತಾಡೋದು ಚಲೋ. ಅವನು ಚಂಪಾ ಕಡೆ. ಅವಳ ಅಪ್ಪ ಅವನನ್ನು ವೃತ್ತಿಯಲ್ಲಿ ನಿಲ್ಲಿಸಿದ್ದು ಅವನಿಂದ ನನಗೆ ತೊಂದರೆಯಾದಿತ್ತು. ಹಂಗಿಲ್ಲ, ಆಕೆ ಅಪ್ಪ ಸತ್ತ ಮೇಲೆ ಅಷ್ಟು ಮಮತೆ ಉಳಿದಿಲ್ಲ. ಒಂದ್ಸಲ ಅವರೇ ಹೆಂಡತಿ ನೀಚಳಾದರೆ ಒದ್ದು ದೂರ ಹಾಕಬೇಕಾಗಿತ್ತು. ಇವರು ಯಾಕೆ ಮುಂಬೈನ ಬಿಟ್ಟು ಡ್ಯಾನ್ಸ್ಗೆ ಆಡೋಕೆ ಹೋಗಬೇಕಾಗಿತ್ತು? ಎಂಥ ಗಾಯನ, ಎಂಥ ಸ್ವರ ಸಾಧನೆ ಅಂತ ಹೇಳಿದರು. ಅವರ ನಂಬರ್ ನನ್ನ ಕಡೆ ಇದೆ, ನಾನೇ ಫೋನ್ ಮಾಡ್ತೀನಿ ತಡೀರಿ ಎಂದು ನನ್ನನ್ನು ಕರೆದುಕೊಂಡು
ಕಡೆಗೆ ಆಫೀಸ್ನಿಂದ ನಾನು ಬಂದ ಸುದ್ದಿ ಕೇಳಿ ಅವರ ಕಡೆಯಿಂದ ಏಯ್ ತಮಾಷೆ ಮಾಡ್ತೀರೇನೋ, ಅವ್ರ ಕೈಲೇ ಕೊಡ್ತೀನಿ ಮಾತಾಡಿ. ಮರುಮಧ್ಯಾಹ್ನ 12ಕ್ಕೆ ನಾನು ಅವನ ಆಫೀಸಿಗೆ ಹೋಗಿ ನನ್ನನ್ನು ಊಟಕ್ಕೆ ಕರೆದೊಯ್ದು ಹೇಳೋಕ್ಕೆ ಶುರು ಮಾಡಿದರೆ ಯಾವುದನ್ನು ಮುಚ್ಚೋದು, ಯಾವುದನ್ನು ಬಿಚ್ಚೋದು ವ್ಯತ್ಯಾಸ ತಿಳುವ ಅಗತ್ಯವಿಲ್ಲ. ಪತ್ರಕರ್ತನಾದರೂ ತಿಳಿದದ್ದನ್ನೆಲ್ಲ ಬರೆಯೋಲ್ಲ ಎಂಬ ನಂಬಿಕೆ ಹುಟ್ಟಿತು. ಪಂಡಿತ್ತಿ, ನಿಮ್ಮ ಮನಸ್ಸಿಗೆ ವಿರುದ್ಧವಾದ ಪ್ರಶ್ನೆ ಕೇಳ್ತೀನಿ ಅಂದ್ಕೋಬೇಡಿ. ಮತ್ತೆ ಚಂಪಾಬಾಯಿ ಜೊತೆ ಇರೋಕ್ಕೆ ಒಪ್ಪಿಗೆ ಇದ್ದರೆ ಹೇಳಿ, ನಾನು ಆಕೆ ಕೈಯಲ್ಲಿ ಮಾತಾಡಿ ಇನ್ನೂ ಅಂತ ತಪ್ಪು ಮಾಡೋಲ್ಲ ಅಂತ ಆಣೆ ಹಾಕಿ ನಿಮ್ಮನ್ನು ಕರ್ಕೊಂಡು ಹೋಗೋ ಹಾಗೆ ಮಾಡ್ತೀನಿ. ನನ್ನ ಬಲವಂತವಿಲ್ಲ. ಈ ಹೆಂಗಸಿಂದ ತಪ್ಪಿಸ್ಕೊಳ್ಳೋಕೆ ಹೋಗಿ ಆ ಹೆಂಗಸಿಗೆ ಮುಷ್ಟಿಗೆ ಬಿದ್ದೆ, ಇನ್ನು ಅವಳಿಂದ ತಪ್ಪಿಸ್ಕೊಂಡು ಬಂದು ಇವಳ ಬೋನಿಗೆ ಬೀಳಲೆ. ಈ ಜನ್ಮದಲ್ಲಿ ಯಾವಳ ಕೈಗೂ ಸಿಕ್ಕೋಲ್ಲ, ಸನ್ಯಾಸಿಯಾಗಿರ್ತೀನಿ. ಸನ್ಯಾಸಿ ಆಗಿರೋದಂತೂ ಸಾಧ್ಯವಿಲ್ಲ, ನೀವು ಕಲಾವಿದರು. ಆದರೇನಂತೆ, ಸ್ವಾಮಿ ಹರಿದಾಸರು ಸನ್ಯಾಸಿಗಳಾಗಿಲ್ವೇ? ಹಾಗಿದ್ದರೆ ಸಂಗೀತದಲ್ಲಿ ದೊಡ್ಡದನ್ನೇ ಸಾಧಿಸ್ಬೋದು. ನಾನು ಇಷ್ಟೇ ಮಾಡಿದ್ದೀನಿ. ಅವರ ಸಂಗೀತವು ಸನ್ಯಾಸ ಸಂಗೀತವೇ. ನಿಮ್ಮ ಸಂಗೀತದ ಮನೋಧರ್ಮ ನನಗೆ ಗೊತ್ತಿದೆ. ಸನ್ಯಾಸಿ ಆಗಿರ್ತೀನಿ ಅಂತ ಯಾರ ಕೈಲೂ ಮಾತಾಡಿ ಸಿಕ್ಕಾಕೋಬೇಡಿ. ಈಗ ಖೇದದ ಲಹರಿಯಲ್ಲಿದ್ದೀರಿ. ಚಂಪಾಬಾಯಿಯ ಜೊತೆ ಬೇಡ ಅನಿಸಿದರೆ ಬೇಡ. ಅವನು ಲೋಕವನ್ನು ನನಗಿಂತ ಹೆಚ್ಚು ಬಲ್ಲವನು ಎಂದು ಅನ್ನಿಸಿತು. ನನ್ನ ಮಾತೇ ನನಗೆ ನಿಜವಾಗಿ ಖಂಡಿತ. ಆ ಮಾತಿರಲಿ. ನಿಮ್ಮ ಲಾಜಿಗೆ ಅನುಕೂಲವಾಗಿದೆ ತಾನೆ? 1 ವಾರ ಆರಾಮ ತಗೊಳ್ಳಿ, ನಾನು ಏನಾದರೂ ಮಾಡ್ತೀನಿ. ನೀವು ಬೇರೆ ಯಾರನ್ನು ಭೇಟಿಯಾಗಬೇಡಿ. ನಿಮ್ಮ ಸ್ಥಿತಿ ಹೀಗಿದೆ ಅಂತ ಯಾರಿಗೂ ಹೇಳಬೇಡಿ. ಕಷ್ಟದಲ್ಲಿದ್ದಾರೆ ಅನ್ನುವ ಸುದ್ದಿ ಹಬ್ಬಿಬಿಟ್ರೆ ಮತ್ತೆ ಎದ್ದು ನಿಲ್ಲೋದು ಕಷ್ಟ. ಅವನ ಮಾತು ನಿಜ ಎನ್ನಿಸಿತು. ರಾಜಾರಾಮನನ್ನು ಬಿಟ್ಟು ಬೇರೆ ಯಾರನ್ನು ಭೇಟಿ ಆಗಲಿಲ್ಲ. ನನ್ನ ಸ್ಥಿತಿಯನ್ನು ಬೇರೆ ಯಾರಿಗೂ ಹೇಳಬಾರದೆಂದು ಅವನು ಮಾತು ಒಪ್ಪಿದ. 6ನೇ ದಿನ ಪರಾಂಜಪೆ ಫೋನ್ ಬಂತು. ಪಂಡಿತ್ಜಿ, ನನ್ನ ಪ್ಲಾನ್ ಒಪ್ಕೊಳ್ಳಿ. ದೇವಲಾಲಿ ಹತ್ತಿರ ಒಂದು ಹಳ್ಳಿ ಇದೆ, ಕೊರೆಂಗಾವ್ ಹತ್ರ. ಅಲ್ಲೊಬ್ಬರು ಅನುಕೂಲಸ್ಥ ದೇಸಾಯರು, ಸಂಗೀತ ಪ್ರೇಮಿ, ನಿಮ್ಮ ಭಕ್ತರಾಗಿದ್ದವರು. ಅವ್ರದ್ದೊಂದು ದೊಡ್ಡ ತೋಟ ಇದೆ, ಊರಿಂದ 1 ಮೈಲಿ ದೂರ. ಆ ತೋಟದ ಮನೆಯಲ್ಲಿ ನೀವು ಕೆಲ ದಿನ ಇರಿ. ಅವ್ರ ಮನೆಯಲ್ಲೇ ಮಕ್ಕಳ ಪಾಠಕ್ಕೆ ಅಂತ 3 ತಂಬೂರಿ ಇಟ್ಟಿದ್ದಾರೆ. ಒಂದನ್ನು ನೀವು ಆರಿಸ್ಕೊಳ್ಳಿ, ಬೇರೆ ಏನೂ ಬೇಡ. ನಿಮ್ಮ ಹಳೆಯ ಶುದ್ಧ ಶಾಸ್ತ್ರೀಯ ಸಂಗೀತದ ಅಭ್ಯಾಸ ಮಾಡ್ಕೊಳ್ಳಿ. 3.5 ವರ್ಷ ಮಂದ್ರ ಸಾಧನೆ ಇಲ್ಲ, ಶುದ್ಧ ಸಂಗೀತದ ಅಭ್ಯಾಸವಿಲ್ಲ ಅಂದರೆ ಕಚೇರಿ ಮಾಡೋದು ಹೇಗೆ? 1-2 ತಿಂಗಳು ಎಲ್ಲನೂ ಮರೆತು ಸಾಧನೆ ಮಾಡಿ. ನಾನು ನಿಮ್ಮನ್ನು ಸಂಗೀತ ಪ್ರಪಂಚದಲ್ಲಿ ಎತ್ತಿ ಕೂರಿಸೋ ಏರ್ಪಾಟ್ ಮಾಡ್ತೀನಿ. ಮಾತು ಸರಿ ಅನ್ನಿಸ್ತು. ರಾಜಾರಾಮನು ಒಪ್ಪಿದ. 3.5 ವರ್ಷದಿಂದ ಎಷ್ಟೋ ರಾಗಗಳ ಶಾಸ್ತ್ರ ಸೂಕ್ಷ್ಮ ಮರೆತಿರ್ತದೆ. ನನ್ನ ಹತ್ತಿರ ಇರೋ 10 ಕಂಡೆ ಪುಸ್ತಕಗಳನ್ನ ಕೊಟ್ಟಿರ್ತೀನಿ, ಅಗತ್ಯ ಬಿದ್ದಾಗ ನೋಡ್ಕೊಳ್ಳಿ ಎಂದ. ದೇಸಾಯಿಯವರ ತೋಟ, ಗುರು ಸಾಹೇಬರ ಕಾಡಿನ ಪಕ್ಕದಲ್ಲಿ ಹರಿಯುತ್ತಿದ್ದ ಧರ್ನ ಹೊಳೆ ನರ್ಮದೆಯ ನೆನಪು ತರುತ್ತಿತ್ತು. ಇಲ್ಲಿ ದೇವಸ್ಥಾನ ಒಂದಿಲ್ಲ, ಅನುಕೂಲವಾದ ತೋಟದ ಮನೆ, ಮಾವು, ಚಿಕ್ಕು, ಪೇರಲ, ಸೀಬೆಗಳ 150 ಎಕರೆಯ ತೋಟ, ಆಧುನಿಕ ರೀತಿಯ ವ್ಯವಸಾಯ, ಬೇಲಿಯ ಉದ್ದಕ್ಕೂ ತೇಗದ ಮರಗಳು. ಜಯವಂತ ದೇಸಾಯಿಯವರಿಗೆ ಸಂಗೀತದಲ್ಲಿ ತಕ್ಕ ಮಟ್ಟಿಗೆ ಪ್ರವೇಶವೂ ಇದೆ. ಶಾಸ್ತ್ರ ಭಾಗ ಹೆಚ್ಚು ಗೊತ್ತಿಲ್ಲದಿದ್ದರೂ ಕೇಳಿ ಕೇಳಿ ಒಳ್ಳೆಯ ಸಂಗೀತವನ್ನು 1 ನಿಮಿಷದಲ್ಲಿ ಗುರುತಿಸುವ ಶಕ್ತಿ ಇದೆ. ನಾನು ಸಾಧನೆ ಮಾಡಿಕೊಳ್ಳುತ್ತಿದ್ದರೆ ಅವರು ನಿಶ್ಶಬ್ದವಾಗಿ ಪಕ್ಕದ ಕೋಣೆಯಲ್ಲಿ ಮಲಗಿರುತ್ತಿದ್ದರು. ನಸುಕಿಗೆ ಎದ್ದು ಮಂತ್ರ ಸಾಧನೆ. 10 ಗಂಟೆಗೆ ಇನ್ನೊಂದು ಬೈಠಕ್, ಊಟದ ನಂತರ ನಿದ್ರೆ. 4ರಿಂದ ಸಂಜೆ ಕತ್ತಲು ಬರುವವರೆಗೆ ಮತ್ತೆ ಅದೇ ಸಾಧನೆ. ಮನೆಯಿಂದ ಬರುತ್ತಿದ್ದ ಶುದ್ಧ ಆಹಾರ ರಾಜ ಸಾಹೇಬರ ಅರಮನೆಯಂಥದ್ದೇ. ರಾತ್ರಿ ಖರ್ಜೂರ, ದ್ರಾಕ್ಷಿ, ಬಾದಾಮು ಮಿಶ್ರಿತ ಕೇಸರಿ, ಕರಗಿಸಿದ ಬಿಸಿ ಹಾಲು. ಕ್ರಮೇಣ ನನ್ನ ಹಳೆಯ ಶಕ್ತಿ ಸಂಗೀತ ಕೂಡಿಕೊಂಡಿತು. ಕಂಠಶಕ್ತಿ ಮಾತ್ರವಲ್ಲ, ಕಲ್ಪನಾ ಶಕ್ತಿ, ರಾಗ ಸೂಕ್ಷ್ಮಗಳು ಎಲ್ಲವೂ ನೆನಪಿಗೆ ಬಂದವು. ಪುಸ್ತಕ ನೋಡೋ ಪ್ರಮೇಯ ಅಪರೂಪಕ್ಕೆ ಬಂತು. ಪರಾಂಜಪೆಯ ಮಾತು ನಿಜ. ನನ್ನದು ಸ್ವಾಮಿ ಹರಿದಾಸರ ರಕ್ತವಲ್ಲ. 15 ದಿನಗಳಲ್ಲಿ ಕಾಮಬಾಧೆ ಕಾಣಿಸಿಕೊಂಡಿತು. ರಾಜಾ ಸಾಹೇಬರ ಕಾಡಿನ ಮಹಾದೇವ ಮಂದಿರದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಸಂಗೀತದ ಮಗ್ನತೆಯನ್ನು ಹಾಳು ಮಾಡುವಂತೆ ಒಳಗೆ ಹುಟ್ಟಿ ತುಂಬಿಕೊಳ್ಳುವ ವಾಹಿನಿ. 19 ವರ್ಷ ಕಳೆದಿದೆ. ಆದರೂ ಹಿಂಗ ಬೇಡವೇ ಕಾಮ. ಏನೋ ಕೆಲಸವಿದೆ ಅಂತ ಒಂದು ದಿನ ರೈಲು ಹಿಡಿದು ಮುಂಬೈಗೆ ಹೋಗಿ ಸೂಳೆಗೇರಿಯಲಿತ್ತು. ಅಸಹ್ಯ. ಮನೋಹರಿಯನ್ನು ಅನುಭವಿಸಿದ ಮೇಲೆ ಬೇರೆ ಯಾವ ಅಂತಿತ್ತ ಹೆಂಗಸನ್ನು ಮುಟ್ಟುವುದು ಕಲಾತ್ಮಕ ಅಧಪತನ. ಅವಳ ಮೇಲಿನ ಕೋಪ ಪೂರ್ತಿ ಹೋಗದಿದ್ದರೂ ಅವಳು ಕೊಡುತ್ತಿದ್ದ ಅಪ್ರತಿಮ ರತಿ ಸುಖದ ನೆನಪು ಬಂದರೆ ಬೇರೆ ಯಾವ ಹೆಂಗಸಿನ ಕಲ್ಪನೆಯೂ ಮೂಡುತ್ತಿರಲಿಲ್ಲ. ಒಂದು ಬೈಠಕ್ ಸಾಧನೆ ಮಾಡಿ ತೋಟದೊಳಗೆ ತಿರುಗಾಡಲು ಹೋದಾಗ ಕೆಲಸ ಮಾಡುತ್ತಿದ್ದ ದಷ್ಟ ಪುಷ್ಟ ಮೈಕಟ್ಟಿನ ಆಗ ತಾನೇ ಬೆರೆಯುವ ಮೊಗ್ಗಿನಂಥ 18ರ ಹುಡುಗಿಯರನ್ನು, ಅರಳಿ ಸಿದ್ಧವಾದ 22-24 ಯುವತಿಯರನ್ನು ನೋಡಿದಾಗ ಕೂಡ ನರ್ತಕಿಯ ಮೈಸೊಬಗು ಬೇರೆಯವರಿಗೆ ಇರಲು ಸಾಧ್ಯವಿಲ್ಲ ಎಂಬ ನೆನಪು ಬಂದರೆ ಯಾಕೆ ಹೀಗಾಯಿತು ನನ್ನ ಅವಳ ಪ್ರೇಮ ಎಂಬ ಚಿಂತನೆ ತೊಡಗುವುದು. ಶುರುವಿನಲ್ಲಿ ಅವಳು ನನ್ನನ್ನು ಅಷ್ಟೇ ಗಾಢವಾಗಿ ಪ್ರೇಮಿಸುತ್ತಿದ್ದಳು. ಇಲ್ಲದಿದ್ದರೆ ಆ ಪ್ರಣಯೋತ್ಕಟತೆ ಹೇಗೆ ಸಾಧ್ಯ ಎಂಬ ಜಿಜ್ಞಾಸೆ ಕಾಡುವುದು. ತೋಟದಲ್ಲಿ ಕೆಲಸ ಮಾಡುವ ಹೆಂಗಸರನ್ನು ನೋಡುವಾಗ ಆಸಕ್ತಿ ಹಿಡಿದು ಹೋಗುವುದು. ಇದು 1-2 ತಿಂಗಳ ಸಾಧನಾ ಕಾಂಡ. ಆಮೇಲೆ ಏನಾದರೂ ಆಗುತ್ತೆ ಎಂಬ ಅಗೋಚರ ಭರವಸೆ ಮೂಡುವುದು. ಹಿಂದಿರುಗಿ ಮತ್ತೆ ತಂಬೂರಿ ಹಿಡಿಯುವುದು. ಒಂದು ರಾತ್ರಿ 9 ಗಂಟೆಯಲ್ಲಿ ದೇಸಾಯಿ ಡ್ರೈವರ್ ಒಂದು ಚೀಟಿ ತಂದು ಕೊಟ್ಟ. ಢೀಗೆ ಟ್ರ್ಯಾಕ್ಟರ್, ಕಾರು, 2 ಯಂತ್ರಗಳ ಡ್ರೈವರ್, ಬೋರ್ವೆಲ್ಗಳ ಜವಾಬ್ದಾರಿ ಅವನದೇ. ವಿದ್ಯುತ್ ಪದಾರ್ಥಗಳ ದುರಸ್ತಿ ನೋಡಿಕೊಳ್ಳುತ್ತಿದ್ದ. ಪರಾಂಜಪೆಯವರು ಮುಂಬೈಯಿಂದ ನಿಮ್ಮೊಡನೆ ಫೋನಿನಲ್ಲಿ ಮಾತನಾಡಲು ಅಪೇಕ್ಷಿಸುತ್ತಾರೆ, ಬನ್ನಿ. ಕಾರಿನಲ್ಲಿ ಕೂತು ಅವರ ವಾಡೆಗೆ ಹೋದೆ. ದೇಸಾಯಿಯವರೇ ಫೋನ್ ಹಚ್ಚಿಕೊಟ್ಟರು. ಸಂಪೂರ್ಣ ಸಂಗೀತದಲ್ಲಿ ಮುಳುಗಿದೀರಂತೆ, ನಿಮ್ಮ ಮೊದಲಿನ ಹದ ಬಂದುಬಿಟ್ಟಿದೆ ಅಂದರು ದೇಸಾಯರು. ಒಂದು ಪ್ಲ್ಯಾನ್ ಮಾಡಿ, ನೀವು ಒಪ್ಕೊಳ್ಳಿ. ಮುಂಬೈಯ ಪ್ರೆಸ್ ಕ್ಲಬ್ನಿಂದ ನಿಮಗೆ ಒಂದು ಬೆನಿಫಿಟ್ ಕಚೇರಿ. ನಿಮಗೆ ಹೊಂದಾಣೆ ಸಂಭಾವನೆ ಇಲ್ಲ. ಟಿಪ್ನಿಸ್ಗೆ ಹೇಳಿ, ಅವರಿಗೂ ಏನೂ ಇಲ್ಲ. ಮುಫತ್ ಬಾರಿಸುವಂತೆ ಒಬ್ಬ ಒಳ್ಳೆ ತಬಲಾವಾದಕರಿಗೆ ನೀವೇ ಹೇಳಬೇಕು. ನಾವು ಟಿಕೆಟ್ ಮಾರಿ 10 ಲಕ್ಷವಾದರೂ ಕೊಡಿಸಬೇಕು ಅಂತ ತೀರ್ಮಾನಿಸಿದ್ದೀವಿ. ಪ್ರೆಸ್ ಕ್ಲಬ್ಬಿನ ಬೆನಿಫಿಟ್ ಅಂದರೆ ಎಲ್ಲ ಪತ್ರಿಕೆಗಳು ನಿಮಗೆ ಉತ್ಸಾಹದ ಪ್ರಚಾರ ಕೊಡ್ತವೆ, ನಿಮ್ಮ ಮೇಲೆ ಲೇಖನ ಹಾಕ್ತವೆ.
ಫೋಟೋ ಸಂದರ್ಶನಗಳು ನಡೀತವೆ. ನರ್ತನಕ್ಕೆ ಹಾಡೋಕೆ ಸರಿ. ಯಾವತ್ತೂ ಶುದ್ಧ ಶಾಸ್ತ್ರೀಯ ಸಂಗೀತದ ಯೋಗ್ಯತೆ ಅವನಿಗಿಲ್ಲ ಅಂತ ನಿಮಗೆ ಆಗದ ಒಂದು ಗುಂಪು ಪ್ರಚಾರ ಮಾಡ್ತಿದೆ. ಅವರ ಬಾಯಿ ಮುಚ್ಚಿಸುವಾಗಿ ನೀವು ಶುದ್ಧ ಗಂಭೀರ ಹಾಡಿ ತೋರಿಸ್ಬೇಕು. ಆಮೇಲೆ ಅದರ ವರದಿ ವಿಮರ್ಶೆ ಬರುತ್ತವೆ. ಈ ಕಚೇರಿ ಯಶಸ್ವಿ ಆದರೆ ನೀವು ಗಾಯಕರಾಗಿ ಪುನಃ ಪ್ರತಿಷ್ಠಾಪಿತರಾದ್ರಿ ಅಂತಲೇ ಅರ್ಥ. ಏನಂತೀರಿ? ನಾನು ಪುಳಕಿತನಾಗಿದ್ದೆ. ಧರ್ಮಾನಂದರಾವ್, ನನಗೆ ಯಾವುದು ಒಳ್ಳೆಯದು ಅಂತ ನಿಮಗಿಂತ ಬೇರೆ ಯಾರಿಗೆ ಗೊತ್ತು? ಆವತ್ತಿನ ಗಾಯನದ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಹಿಂದೆ ಹಾಡಿದ್ನಲ್ಲ, ಅದಕ್ಕಿಂತ 10 ಅಂಗುಲ ಮೇಲ್ಮಟ್ಟದಲ್ಲಿ ಹಾಡ್ತೀನಿ ಅಂದ್ಕೊಳ್ಳಿ ಎಂದೆ. ಪತ್ರಕರ್ತರು ಅಂದರೆ ಬಹಳ ಕೀಟ್ಲೆ ಜನ. ನಿಮ್ಮ ನರ್ತಕಿಯ ಸಂಬಂಧ ಕುರಿತು ಅಗ್ಗದ ಪ್ರಶ್ನೆ ಕೇಳ್ತಾರೆ. ಯಾಕೆ ಬಿಟ್ಟು ಬಂದ್ರಿ ಅನ್ನೋದೊಂದು ಕೇಳಿಯೇ ಕೇಳ್ತಾರೆ. ನೀವು ಒಂದು ಕೋಪದ ಮಾತಾಡಬಾರ್ದು. ನರ್ತನವು ರಾಗದ ಭಾವವನ್ನು ಮೂರ್ತವಾಗಿ ತೋರಿಸುತ್ತೆ ಅಂತ ಅನ್ನಿಸಿ ನಾನು ಹೋದೆ. ಅನಂತರ ನರ್ತನಕ್ಕೆ ಸಂಗೀತ ಬೇಕು. ಆದರೆ ಸಂಗೀತವು ನರ್ತನವಿಲ್ಲದೆ ಸ್ವತಂತ್ರವಾಗಿ ನಿಲ್ಲುವ ಮೂಲಕಲೆ ಅನ್ನಿಸಿದ್ದರಿಂದ ನಾನು ನನ್ನ ಕಲೆಗೆ ಹಿಂದಿರುಗಿದೆ ಅಂತ ಉತ್ತರ ಹೇಳಬೇಕು. ಆಕೆಯ ಬಗೆಗೆ ಒಂದು ಕೋಪದ ಮಾತಾಡಬೇಡಿ. ಕೆಲವರು ನೀವಿರುವ ಕಡೆಗೆ ಸಂದರ್ಶನಕ್ಕೆ ಬರಬಹುದು. ನನ್ನಂಥ ಕಲಾವಿದನನ್ನು ಅವಳು ತೊತ್ತಿನ ಮಟ್ಟದಲ್ಲಿ ಇಳಿಸಿದ್ದಳು ಅಂತ ಹೇಳಿ ಬಿಡುವಷ್ಟು ಕೋಪವಿತ್ತು. ಆದರೆ ಪರಾಂಜಪೆಯ ವಿವೇಕ ಸರಿ ಅನ್ನಿಸಿತು. ಮುಂಬಯಿಯ ಇಂಗ್ಲಿಷ್, ಮರಾಠಿ, ಹಿಂದಿ ಪತ್ರಿಕೆಗಳಲ್ಲಿ ನನ್ನದೇ ಸುದ್ದಿ. ಈಗ ನಾನು ಕೂತು ಸಾಧನೆ ಮಾಡಿಕೊಳ್ಳುತ್ತಿರುವ ತೋಟದ ಫೋಟೋಗಳು, ರಾಜಾ ಸಾಹೇಬರ ಕಾಡಿನ ಬದಿಯ ಮಂದಿರದಲ್ಲಿ ನಾನು ಮಾಡಿದ್ದ ಸಾಧನೆಯ ಹಿನ್ನೆಲೆಯ ವಿವರಗಳು, ನಾನು ಏನು ಹೇಳದಿದ್ದರು ನರ್ತನ ಮತ್ತು ನರ್ತಕಿ, ಗಾಯನ ಮತ್ತು ಗಾಯಕನ ವ್ಯತ್ಯಾಸವನ್ನು ಮಸುಕು ಮಾಡಿ ಗುಸುಗುಸು ಸಾಮಗ್ರಿಯನ್ನು ಸೃಷ್ಟಿಸುವ ವಾಕ್ಯಗಳು. ಕಾರ್ಯಕ್ರಮಕ್ಕೆ ದೇಸಾಯಿಯರು ತಮ್ಮ AC ಕಾರಿನಲ್ಲಿ ಕರೆದುಕೊಂಡು ಹೋದರು. ಮುಂಬಯಿಯ ಪಂಚತಾರಾ ಹೋಟೆಲ್ನಲ್ಲಿ ವಸತಿ. ಕಾರ್ಯಕ್ರಮ ಅದ್ಭುತವಾಯಿತೆಂದು ದೇಸಾಯಿಯರೇ ಹೇಳಿದರು. ನೀವು ಹಿಂದೆ ಹಾಡುತ್ತಿದ್ದುದಕ್ಕಿಂತ ಈಗ ನಿಜವಾಗಿಯೂ 10 ಅಂಗುಲವಲ್ಲ 10 ಅಡಿ ಮೇಲೆ ಬೆಳೆದಿದ್ದೀರಿ ಎಂದರು. ನಿಮ್ಮ ಲಯಗಾರಿಕೆಯಲ್ಲಿ ಜೀವ ನರ್ತಿಸುತ್ತೆ. ಭಾವ ಇನ್ನಷ್ಟು ಘನವಾಗಿದೆ. ನರ್ತನದಿಂದಲೂ ಲಾಭ ಮಾಡಿಕೊಂಡಿದ್ದೀರಿ. ನಾಟಕದ ಸಂಗೀತದಿಂದ ಒಂದು ಕಾಲದಲ್ಲಿ ಶಾಸ್ತ್ರೀಯ ಗಾಯನಕ್ಕೆ ರಂಗು ಬಂದಿತ್ತು ನೆನಪಿಲ್ಲವೇ? ಮರುದಿನ ಊರಿಗೆ ವಾಪಸ್ ಹೋಗುವಾಗ ಅವರೇ ಟಿಪ್ಪಣಿ ಮಾಡಿದರು. ಕಚೇರಿಯ ಮುಕ್ತಾಯ ಮಾಡುವ ಮುನ್ನ ಕೆಲವರು ಒಂದು ನರ್ತನದ ಹಾಡು ಹೇಳಿ ಎಂದು ಚೀಟಿ ಕಳಿಸಿದರು. ನಾನು ಹಾಡೋದಿಲ್ಲ, ಅದನ್ನು ಬಿಟ್ಟು ನನ್ನ ಮೂಲವಾದ ಶುದ್ಧ ಶಾಸ್ತ್ರೀಯಕ್ಕೆ ಬಂದಿದ್ದೀನಿ ಎಂದು ಉತ್ತರ ಹೇಳಿದೆ. ಅದನ್ನು 2 ಅಗ್ಗದ ಪತ್ರಿಕೆಗಳು ಉದ್ಧರಿಸಿ ಕಂಸದಲ್ಲಿ ಈ ವಾಕ್ಯದ ಮೂಲಕ ನನಗೂ ನರ್ತಕಿಗೂ ಮತ್ತೆ ಕೂಡಲಾಗದ ಬೇರ್ಪಡೆಯಾಗಿದೆ ಎಂದು ಪಂಡಿತ್ ಮೋಹನ್ ಲಾಲ್ರು ಧ್ವನಿಸಿದರು ಎಂಬ ಯಾರೂ ಅರ್ಥ ಮಾಡಿಕೊಳ್ಳಬಾರದು ಎಂದು ಬರೆದಿದ್ದವು. ಬೆನಿಫಿಟ್ ಕಾರ್ಯಕ್ರಮ ಅದ್ಭುತ ಯಶಸ್ಸಿನ ಸುದ್ದಿ ದಿಲ್ಲಿಯ ಪತ್ರಿಕೆಗಳು ಬಂದಿತ್ತಂತೆ. ನನ್ನ ಪತ್ರಿಕೆ ತನ್ನ ಕಲೆಗೆ ಹಿಂದಿರುಗಿದ ಗಾಯಕ ಎಂಬ ಶೀರ್ಷಿಕೆ ಕೊಟ್ಟು ಪ್ರಕಟಿಸಿತ್ತಂತೆ. ನನಗೆ ಖುಷಿಯಾಯಿತು. ಅವಳು ಓದ್ಕೊಂಡಿರ್ತಾಳೆ ಎಂಬ ಸಮಾಧಾನ ಹುಟ್ಟಿತು. 3 ವಾರದ ನಂತರ ಪರಾಂಜಪೆಯಿಂದ ಇನ್ನೊಂದು ಫೋನ್. ಫೋರ್ಟಿನ ಸ್ವರವಿಲಾಸ್ ಸಂಗೀತ ಸಭೆಯು ನಿಮ್ಮ ಕಚೇರಿಯನ್ನು ಏರ್ಪಡಿಸಲು ನಿಶ್ಚಯಿಸಿ ನಿಮ್ಮ ವಿಳಾಸ ಕೇಳಿದೆ. 3.5 ವರ್ಷದಲ್ಲಿ ಬೇರೆ ಸಂಗೀತಗಾರರು ತಮ್ಮ ಫೀಸ್ ಏರಿಸಿದ್ದಾರೆ. ರಾಷ್ಟ್ರಮಟ್ಟದ ಸಿತಾರ್ ಸರೋದಿನವರಂತೂ ಬಾಯಿಗೆ ಬಂದಂತೆ ಬೆಲೆ ಮಾಡಿದ್ದಾರೆ. ನೀವು 50,000ಕ್ಕೆ ಕಮ್ಮಿ ಇಲ್ಲ ಅನ್ನಿ ಅವರು ಒಪ್ಕೋತಾರೆ. ಒಬ್ಬರು ಒಪ್ಪಿಕೊಟ್ರೆ ಸರಿ, ಉಳಿದ ಎಲ್ಲರೂ ಅನುಸರಿಸ್ತಾರೆ. ನಂಬರ್ 1 ಗಾಯಕ ಅನ್ನುವ ಹೆಸರು ಉಳಿಸ್ಕೋಬೇಕಾದ್ರೆ ನಂಬರ್ 1 ಫೀಸು ವಸೂಲು ಮಾಡಬೇಕು. 2 ದಿನ ಸಭೆಯ ಕಾರ್ಯದರ್ಶಿ ಸಮರ್ಚಂದ್ ಕಪೂರ್ ನಾನಿದ್ದ ತೋಟದ ಮನೆಗೆ ಬಂದು 50,000ಕ್ಕೆ ಕರಾರು ಮಾಡಿ ಸಹಿ ಮಾಡಿ 10,000 ಮುಂಗಡ ಕೊಟ್ಟು ಹೋದ. ಊಟವಾಯಿತು. ಮಲಗಿದರೆ ನಿದ್ರೆ ಇಲ್ಲ. ಮಧ್ಯಾಹ್ನ ನಿದ್ರೆಯಾಗದಿದ್ದರೆ ಸಂಜೆ ಲವಲವಿಕೆ ಇರೋಲ್ಲ. ಯಾವುದಾದರೂ ಚಿಂತೆ ತಲೆಗೆ ಹತ್ತಿದರೆ ಹಾಳು ನಿದ್ದೆ ತಪ್ಪಿಸ್ಕೊಂಡು ಬಿಡುತ್ತೆ. ರಾತ್ರಿ 10 ಗಂಟೆಗೆ ಅವಳು ಫೋನ್ ಮಾಡಿಯೇ ಮಾಡ್ತಾಳೆ. ಏನಂತ ಹೇಳೋದು? ಅವಳ ಸುದ್ದಿಯೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಬಂದು ನೀನು ಹಾಡು, ನಾನು ಕುಡಿತೀನಿ ಅಂತ ಕರೆದು ಹೋದಳು. ಯಾವುದನ್ನು ನಿರ್ಧರಿಸಲಾರದೆ ಮಗ್ಗಲು ಹೊರಳಿದ ಮೋಹನ್. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.